ನಾನು ಒಂದು 6 ಅಂಗಡಿ ಮಾಡಿದ್ದೆ ಸರ್. ಟೋಟಲ್ 6 ಲೈಫಲ್ಲಿ. ಹಾ. ವಿಜಯ ಕಾಲೇಜ್ ಒಂದು, ಆಮೇಲೆ ಸೊಗಟ್ ಟಗೀಸ್ ಹತ್ರ ಒಂದು, ಜಯನಗರ ಒಂದು, ವಿಜಯನಗರ ಒಂದು, ತಿರ್ಗಾ ನಂದ ಟಗೀಸ್ ಹತ್ರ ಒಂದು. ಈಗ ನಿಮ್ಮ ಮಕ್ಕಳಿಗೆ ಬಿಟ್ಕೊಟ್ಟಿರೋ ಒಂದೇ ಒಂದು ಅಂಗಡಿ. ನಾನು ಫಸ್ಟ್ ಅಂಗಡಿ ಮಾಡಿದ್ನಲ್ಲ, ಮಾಸ್ಕ್ ಮಸೀದಿ ಕಾಂಪ್ಲೆಕ್ಸ್, ಅಂಗಡಿ ಮಾತ್ರ ಅವನಿಗೆ ಬಿಟ್ಕೊಟ್ಬಿಟ್ಟು ನಾನು ಬಂದಿದ್ದೀನಿ ಸರ್. ಇನ್ನು ಉಳಿದವೆಲ್ಲ ಅವ್ರ ಕೆಲಸ ಮಾಡೋರಿಗೆ ಎಲ್ಲ ಅವ್ರ ಕೆಲಸಗಾರರಿಗೆ ಬಿಟ್ಕೊಟ್ಬಿಟ್ಟೆ. ಮತ್ತೆ ಈ ಚಿತ್ರರಂಗಕ್ಕೂ ನಿಮಗೂ ಯಾವ ತರ ನಂಟು ಬೆಳೀತು ಸರ್? ಸರ್, ನಮ್ಮ ಅಂಗಡಿಗೆ ಒಬ್ರು ಎಸ್ಕಾರ್ ಶ್ರೀನಿವಾಸ್ ಅಂದ್ಬಿಟ್ಟು ಬಟ್ಟೆ ಹೊಲ್ಸೋದಕ್ಕೆ ಅವ್ರ ಮಿಸ್ಸಸ್ಸು ಅವರ ನಾದಿನಿ ಎಲ್ಲ ಬರ್ತಾಯಿದ್ರು. ಅವಾಗಿಂದ ನನಗೂ ಅವ್ರಿಗೂ ತುಂಬ ಫ್ರೆಂಡ್ಶಿಪ್ ಬೆಳೀತು. ಬೆಳೀತಾ 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 ಏನಾಯ್ತು ರೀ, ಎಷ್ಟು ಚೆನ್ನಾಗಿದ್ದೀರ ಬರ್ರಿ, ನಿಮ್ಗೊಂದು ಕ್ಯಾರೆಕ್ಟರ್ ಮಾಡಿಸ್ತೀನಿ ಅಂದರು. ಅದೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಅಂದೆ. ಬರ್ರಿ ಸುದರ್ಶನ್ ಜೊತೆ ನಿಮಗೆ ಒಂದು ಕ್ಯಾರೆಕ್ಟರ್ ಮಾಡಿಸ್ತೀನಿ ಅಂದರು. ಆವಾಗ ಸುದರ್ಶನ್ ಅಂದರೆ ರಾಜ್ಕುಮಾರ್ ಜೊತೆ ಎಲ್ಲ ಮಾಡ್ತಾಯಿದ್ರಲ್ಲ, ಅದು ತುಂಬ ಇಷ್ಟ ಆಯ್ತು ನನಗೆ. ಅದಕ್ಕೋಸ್ಕರ ನಾನು ಒಂದು ದಿವಸ ಏನು ಮಾಡಿದೆ, ಬರೋ ಅಂದ್ಬಿಟ್ಟು ಕರ್ಕೊಂಡು ಹೋದರು. ಯಾವುದು ವಸಂತ್ ಲಾಬ್ ಅಂತ ಬೆಂಗಳೂರಲ್ಲಿದೆ, ಡಬಲ್ ರೋಡಲ್ಲಿ. ಅಲ್ಲಿ ಅದು ಭಾಗ್ಯಚಕ್ರ ಅಂದ್ಬಿಟ್ಟು DD1 ಬರ್ತಾಯಿತ್ತು. ಭಾಗ್ಯಚಕ್ರ ಅಂದ್ಬಿಟ್ಟು DD1 ಬರ್ತಾಯಿತ್ತು ಧಾರಾವಾಹಿ. ಅದೇ ನನ್ನ ಕರ್ಕೊಂಡೋಗಿ ಆ ಪಾತ್ರನ ಮಾಡಿಸೋದು. ಸುದರ್ಶನ್ ಜೊತೆ ಭಾಗ್ಯಚಕ್ರಲ್ಲಿ ಆ ಪಾತ್ರವನ್ನು ಮಾಡಿಸಿದ್ರು. ಬೆಳಗ್ಗೆ 7:30ಗೆ ಹೋದೆ, ಸಾಯಂಕಾಲ ಬಿಟ್ಟಿದ್ದು ನನಗೆ ಒಂದು 8 ಗಂಟೆಗೆ ಬಿಟ್ಟರು. ಅದೇ ಫಸ್ಟ್ ಧಾರಾವಾಹಿ. ನಂತರ ಇವರು ಯಾರಪ್ಪ ಅವರು, ರೆಡ್ಡಿ ಅಂತ ಇದ್ರು, ರಾಮದಾಸ್ ನಾಯ್ಡು ಅಂತ ಒಬ್ರು ಇದ್ರು. ರಾಮದಾಸ್ ನಾಯ್ಡು ಇದ್ರು. ಅವರು ಚಾನಲು ಸೀರಿಯಲ್ ಮಾಡ್ತಾಯಿದ್ರು. ಸೀರಿಯಲ್ ಹೆಸರೇನೋ ಮಾಡ್ತಾಗಿದೆಯಲ್ಲಪ್ಪ ಆ ಸೀರಿಯಲು. ಇವಳು ಸುನೀಲ್ ಪುರಾಣಿಕೂ ವಾಣಿಶ್ರೀ ಹೀರೋಯಿನ್ನು. ಆಮೇಲೆ ಕ್ಯಾಮ್ರಾಮನ್ ಬಂದು ರಕ್ಷಿತ್ ಅವ್ರ ತಂದೆ ಗೌರಿಶಂಕರ್. ಅಸ್ಟೆಂಟಾಗಿ ಗೌರಿಶಂಕರ್ಗೆ ಅಸ್ಟೆಂಟ್ ಆಗಿದ್ದು ದರ್ಶನ್, ಕ್ಯಾಮ್ರಾ ಅಸ್ಟೆಂಟ್ ಆಗಿದ್ರು. ಅದರಲ್ಲಿ ನೀವು ಪಾತ್ರ ಮಾಡಿದ್ರಿ? ಅದ್ರಲ್ಲಿ ಮಾಡಿದ್ದೀವಿ. ನಾನು ಡಾಕ್ಟರ್ ಪಾತ್ರ ಮಾಡಿದೆ ಅದರಲ್ಲಿ. ಅದು ಕರ್ಕೊಂಡೋಗಿದೆ ಎಸ್ಕಾರ್ ಶ್ರೀನಿವಾಸ್. ಅದರಲ್ಲಿ ಅವರು ಮ್ಯಾನೇಜರ್ ಪ್ಲಸ್ ಆಕ್ಟರ್ ಆಗಿದ್ರು. ಅದರಿಂದ ಫ್ರೆಂಡ್ಶಿಪ್ ನಮ್ಮದು ಅವ್ರದ್ದು ಶಾನ ಬೆಳೀತಾ ಇತ್ತಲ್ಲ. ಆ ಬೆಳೆಯೋ ಟೈಮ್ನಲ್ಲಿ ಅವ್ರೇನು ಮಾಡೋದು, ಒಂದೊಂದು ಪಾತ್ರ ನಂಗೆ ಮಾಡಿಸ್ತಾ ಇದ್ರು. ಅವಾಗ ನೀವು ದರ್ಶನ್ ನೋಡಿದ್ರ? ಹಿಂಗೆ ಜೊತೆಲೆ ಓಡಾಡ್ತಾ ಇದ್ರಲ್ಲ, ಅವಾಗ ಇನ್ನೂ ಸಣ್ಣ. ಅವಾಗ ನಿಮ್ಗೇನು ಅನಿಸ್ಲಿಲ್ಲ ಈ ಹುಡುಗ ಮುಂದೆ ಹೀರೋ ಆಗ್ತಾನೆ? ಅದು ಯಾರು ಹೇಳಕ್ಕಾಗಲ್ಲ. ಅವ್ರಿಗೆ ಅಸ್ಟೆಂಟ್ ಆಗಿದ್ದ, ಗೌರಿಶಂಕರ್ಗೆ ಅಸ್ಟೆಂಟ್ ಆಗಿದ್ರಲ್ಲ. ಅದೇ ಇವರು ನಮ್ಮ ಎಸ್ಕಾರ್ ಶ್ರೀನಿವಾಸ್ ಹೇಳಿದೆ, ತುಗುದೀಪ ಇಲ್ವೇನೋ ಅವರ ಮಗ ಇವರು ಅಂತ ಅವರೇ ಹೇಳಿ. ಯಾರು ದರ್ಶನ್, ಇವರು ನಮ್ಮ ಎಸ್ಕಾರ್ ಶ್ರೀನಿವಾಸ್ ಅವರೇ ಹೇಳಿದ್ದು. ಆ ಧಾರಾವಾಹಿಯಲ್ಲಿ ನಿಮ್ಮ ಪಾತ್ರ ಏನಾಗಿತ್ತು? ನಮ್ದು ಒಂದು ಸಣ್ಣ ಪಾತ್ರ, ಒಂದು ಡಾಕ್ಟರ್ ಕ್ಯಾರೆಕ್ಟರ್ ಅಷ್ಟೇ. ಎಷ್ಟು ದಿನ ಮಾಡಿದ್ರೆ? ಅದು ಒಂದೇ ದಿನ ಮಾಡಿದ್ದು. ಅದಾದ್ಮೇಲೆ ತಿರ್ಗಾ ಹಂಗೆ ಬಂದು ಅಂಗಡಿಗೆ ಕೆಲಸ ಮಾಡ್ಬೇಕಲ್ಲಪ್ಪ, ಅಂಗಡಿ ಕೆಲಸ ಮಾಡ್ತಾ ಇದ್ದೆ. ಹಂಗೆ ಅಂಟ್ಕೊಂಡ್ಬಿಡ್ತದ್ದು. ಅಂಟ್ಕೊಂಡು ಒಂದ್ ದಿವಸ ಹೋಯ್ತಾ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಅವಾಗ ಮಾಡ್ಕೊಂಡೇ ಬಂದೆ. ಸಣ್ಣ ಪಾತ್ರನೇ ಮಾಡ್ತಾ ಇದ್ದೆ. ಮಾಡ್ತಾ ಇನ್ನೊಂದ್ಸತಿ ಏನ್ ಮಾಡಿದ್ರು ಇವರು, ದೊಡ್ಡ ಪಾತ್ರ ಹಾಕ್ಸಿದ್ರು ಎಸ್ಕಾರ್ ಶ್ರೀನಿವಾಸ್. ಸಚಿನ್ ಅಂತ ಒಂದು ಪಿಕ್ಚರ್ ಬಂತು. ಅದರಲ್ಲಿ ಒಂದು ಪಿಕ್ಚರು, ಅದ್ರ ಫಸ್ಟ್ ರಿಪೋರ್ಟರ್ ಅಂದ್ಬಿಟ್ಟು ಅದು ಸ್ವಲ್ಪ ಕ್ಯಾಮ್ರಾಗೆ ಚೆನ್ನಾಗಿ ಸೆರೆ ಹಿಡಿದಿದ್ರು, ಅದರಲ್ಲೇ ಹಾಕ್ಸಿದ್ರು. ಅದಾದ್ಮೇಲೆ ಹಿಂಗೇನೆ ಎಸ್ಕಾರ್ ಶ್ರೀನಿವಾಸೆ ಇನ್ನೂ ಒಂದು ಯಾವ್ದಕ್ಕೂ ಕರ್ಕೊಂಡೋಗಿ ಅಣ್ಣ ತಂಗಿ ಅಂದ್ಬಿಟ್ಟು ಶಿವಣ್ಣಂದು ಅಣ್ಣ ತಂಗಿ ಅಂತ ಬಂತು. ಅದ್ರಲ್ಲಿ ಏನ್ ಮಾಡಿದ್ರು, ಹಳ್ಳಿ ಮುಖಂಡರು ಇರ್ತಾರಲ್ಲ, ಅದ್ರ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗೆ ನನಗೆ ಹಾಕ್ಸಿದ್ರು. ಅದೊಂದು ಹೆಚ್ಚು ಕಮ್ಮಿ ನಾನು ಒಂದು 15 ದಿನ ಮಾಡಿದ್ದೆ ಕೆಲಸ. 15 ದಿನ ಮಾಡಿದ್ದೆ. 15 ದಿನ ಕೆಲಸ ಮಾಡಿದ್ರು. ನಮಗೂ ತೃಪ್ತಿ ಆಯ್ತು. ಒಳ್ಳೆ ಚೆನ್ನಾಗಿ ನಮ್ಮನ್ನು ಸೆರೆ ಹಿಡಿದ್ರು. ನಮ್ಮ ಶಿವರಾಜ್ಕುಮಾರ್ ಜೊತೆ ಮಾಡಿದ್ವಲ್ಲ ಅಷ್ಟೇ ದಿನ ನಮಗೂ ಖುಷಿ ಆಯ್ತು. ಎಸ್ಕಾರ್ಟು ಇದ್ರು ಅದರಲ್ಲಿ, ಅವರು ಮುಖಂಡ್ರೆ. ಅವ್ರ ಜೊತೆ ನಮ್ಮನ್ನ ಕರ್ಕೊಂಡು ಹೋಗೋದು, ಕರ್ಕೊಂಡ್ಬರೋರು ಅವರು. ತವರಿನ ಸಿರಿಲೂ ಮಾಡಿದ್ದೀನಿ ಶಿವಣ್ಣನ ಜೊತೆ. ಶಿವಣ್ಣ ನನ್ನ ಪಕ್ಕದಲ್ಲೇ ಕೂತ್ಕೊಂಡು ಊಟ ಮಾಡ್ತಾರೆ, ನಾನು ಊಟ ಮಾಡ್ತಾ ಇರ್ತೀನಿ.
ಅಯ್ಯಪ್ಪ ತವರಿನ ಸಿರಿ ಬಂದು ನನ್ನ ಪಕ್ಕದಲ್ಲೇ ಊಟ ಮಾಡ್ತಾರೆ. ಅದೊಂದು ಸೀನು ಹೈಲೈಟ್ ಆಗಿತ್ತು ಥಿಯೇಟ್ರಲ್ಲಿ. ಆಮೇಲೆ ದರ್ಶನ್ ಪಿಕ್ಚರಲ್ಲಿ ಫಸ್ಟ್ ಪಿಕ್ಚರ್ ದರ್ಶನ್ದು ಮೆಜೆಸ್ಟಿಕ್ಕು, ಎರಡನೇ ಪಿಕ್ಚರು ಕರಿಯ, ಮೂರನೇ ಪಿಕ್ಚರ್ ದಾಸ ಅಂದ್ಬಿಟ್ಟು ಬಂತು. ಎರಡೋ ಮೂರೋ ದಾಸ. ಅದರಲ್ಲಿ ಇನ್ನೂ ದರ್ಶನ್ ಇನ್ನೂ ಡೆವಲಪ್ ಆಗಿರಲಿಲ್ಲ. ಒಂದು ಚಿಕ್ಕ ಕಾರ್ ಇಟ್ಕೊಂಡಿದ್ರು ಅವರು, ರೆಡ್ ಕಾರ್ ಒಂದು ಇತ್ತು ಅವ್ರ ಹತ್ರ. ಅವರು ಅವಾಗ ಅವ್ರ ಜೊತೆ ನನಗೊಂದು ಇವರು ಮ್ಯಾನೇಜರು, ಅವ್ರ ಫ್ರೆಂಡ್ ಒಬ್ರು ಇದ್ದು ಅನಿಲ್ ಅಂತ. ಅವ್ರೇನು ಮಾಡಿದ್ರು, ರೀ ಬೆಳಗ್ಗೆ 6:30 ಬನ್ನಿರಿ, ನಿಮ್ದೊಂದು ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದ್ದೀನಿ ಅಂದರು. ನಾನು ಹೌದಾ ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ ಬಂದೆ. 6:30 ರಾತ್ರಿ ನಿದ್ದೆನೇ ಮಾಡಿಲ್ಲ. ಕ್ಯಾರೆಕ್ಟರ್ ಅಂದ್ಬಿಟ್ರು ನಿದ್ದೆ ಮಾಡಿಲ್ಲ. ಅಲ್ಲಿ ಕರೆಕ್ಟಾಗಿ 6:30 ಬಂದ್ರೆ ಯಾರು ಒಬ್ರು ಬಂದೇ ಇಲ್ಲ. ಕಂಠೀರವ ಸ್ಟುಡಿಯೋ ಬಂದೆ, ಯಾರು ಇಲ್ಲೆಲ್ಲ ಕುತ್ಕೊಂಡಿದ್ದೆ. ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಬಂದರು. ಆಮೇಲೆ ಸರ್ ಇಲ್ಲಿ ಶೂಟಿಂಗ್ ನಡೀದೆ, ಯಾರಿಗೆ ಕರೆದಿದ್ದು ಅಂದರು. ಅನಿಲ್ ಅಂತ ಹೇಳಿದೆ. ಹೋಗ್ರಿ ಒಳಗಡೆ ಹೋಗ್ರಿ ಅಂದರು. ಒಳಗಡೆ ಆಮೇಲೆ ಒಬ್ಬೊಬ್ಬರೇ ಬಂದರು. 7:30 8 ಗಂಟೆಯಲ್ಲಿ ಬತ್ತ ಎಲ್ಲ ಜನಗಳು ಬಂದರು. ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಹೋಗಿ ಹೇಳಿದೆ ಹಿಂಗೆ ಅಂದ್ಬಿಟ್ಟು. ಆಮೇಲೆ ಅನಿಲ್ ಬಂದರು. ಅವ್ರು ಕರ್ಕೊಂಡೋಗಿ, ಸರ್ ನೀವು ಕ್ಯಾರೆಕ್ಟರ್ ಹೇಳಿದ್ರಲ್ಲ, ಇವ್ರು ಕರ್ಸಿದ್ದೀನಿ ನೋಡಿ ಸರ್ ಅಂದ್ಬಿಟ್ಟು PN ಸತ್ಯ ಡೈರೆಕ್ಟ್ರು. ಅಯ್ಯಪ್ಪ ಇವತ್ತಿಲ್ಲ, ಅವ್ರು ಸೇರ್ಕೊಂಡ್ಬಿಟ್ರು. ಅವ್ರಿಗೆ ಹೇಳಿದ್ರು. ಅವರು ಹೌದಾ, ಓಕೆ ಅಂದರು. ನಾನು ನೋಡಿದ್ರೆಟ್ಟಿಗೆ ಓಕೆ ಕರೆಕ್ಟಾಗಿದ್ದಾರೆ ಅಂದರು. ಸರಿ, ಅಲ್ಲಿ ಪಾತ್ರ ಮಾಡ್ಲಿಕ್ಕೆ ಕೂತ್ಕೊಂಡೆ. ಹೋಗಿ ಟಿಫನ್ ಮಾಡೋಗ್ರಿ ಅಂದರು. ಟಿಫನ್ ಮಾಡ್ಕೊಂಡು ಬಂದೆಟ್ಟಿಗೆ ಸೀನ್ ಬಂದಾಗ ಹೇಳ್ತೀನಿ ಹೋಗ್ರಿ ಕೂತ್ಕೋಗ್ರಿ ಅಂದ್ರೆ ನಾನು ಮಾಡಿದೆ. ರಾತ್ರಿ ನಿದ್ದೆ ಇಲ್ವಲ್ಲ, ಅಲ್ಲಿ ಕಂಠೀರವ ಸ್ಟುಡಿಯೋ 10 ಗಂಟೆ ಇದೆಲ್ಲ, ಅಲ್ಲಿ ಮಲಗ್ಬಿಟ್ಟೆ. ಮಲಗ್ಬಿಟ್ಟು ಮೇಲೆ ಕರೀಲೇ ಇಲ್ಲ. ಆಮೇಲೆ ಊಟಕ್ಕೆ ಬ್ರೇಕ್ ಆದಾಗ ಎದುರಿಸಿದ್ರು. ಹೋಗ್ರಿ ಊಟ ಮಾಡ್ರಿ ಅಂದ್ರು. ನನ್ನ ಸೀನ್ ಇನ್ನೂ ಬಂದಿಲ್ವೇನ್ರಿ, ಅದು ಬರುತ್ತೆ ಹೋಗ್ರಿ ಅಂದ್ರು. ಸರಿ ಹೋದೆ, ಊಟ ಮಾಡ್ಕೊಂಡೆ, ಅಲ್ಲೇ ಬಂದು ಮಲ್ಕೊಂಡ್ಬಿಟ್ಟೆ. ಆಮೇಲೆ 4 ಗಂಟೆಗೋ 4:15 ಬಂದು ಎದ್ದೇಳಿಸಿದ್ರು. ಏನ್ರಿ ಬೆಳಗ್ಗೆ ಇಷ್ಟು ಫ್ರೆಶ್ ಆಗಿದ್ರೆ ಇವಾಗ ಏನ್ರಿ ಇಷ್ಟೊಂದು ಡಲ್ ಆಗ್ಬಿಟ್ರಿ ಅಂದ್ಬಿಟ್ಟು. ಆಮೇಲೆ ಡೈರೆಕ್ಟರ್ ಸರ್ ಇದ್ಕೊಂಡು ಕೆ ಮಾದೇಶ್ ಅಂತ ಅವ್ರಿಗೆ ಅಸಿಸ್ಟೆಂಟ್ ಆಗಿದ್ರು. ಇವಾಗ ಡೈರೆಕ್ಟರ್ ಆಗವ್ರೆ. ಆವಾಗ ಕೆ ಮಾದೇಶು PN ಸತ್ಯಾಗೆ ಅಸಿಸ್ಟೆಂಟ್ ಆಗಿದ್ರು, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು. ಅವ್ರಿಗೆ ಹೇಳಿದ್ರು. ಅವ್ರೇನ್ ಮಾಡಿದ್ರು, ಬರ್ರಿ ಇಲ್ಲಿ ಅಂದ್ಬಿಟ್ಟು ಶಾಂಪು ತರಿಸಿ ಸ್ನಾನ ಮಾಡಿಸಿದ್ರು. ಶಾಂಪು ಕ್ಲೀನಾಗಿ ಎಲ್ಲ ಸ್ನಾನ ಮಾಡಿಸಿ ಫ್ರೆಶ್ ಆಗಿ ನನಗೆ ಅವಾಗ ಕರ್ಕೊಂಡ್ಬಂದು ಡೈರೆಕ್ಟರ್ ತೋರಿಸಿದ್ರು. ಇವಾಗ ಕರೆಕ್ಟಾಗವ್ರೆ, ಆ ಕಾಸ್ಟ್ಯೂಮ್ ಹಾಕೊಂಡ್ಬನ್ನಿ, ಅದು ಗೌರ್ನರ್ದು ಅಂದರು. ನನ್ಗೆ ಅದುವರೆಗೂ ಏನು ಕ್ಯಾರೆಕ್ಟರ್ ಅಂತ ಗೊತ್ತೇ ಇಲ್ಲ. ಆಮೇಲೆ ಗೌರ್ನರ್ ಡ್ರೆಸ್ ಹಾಕೊಂಡ್ಬಂದು ನಿಲ್ಸಿದ್ರು ಮುಂದ್ಗಡೆ. ಎಲ್ಲಿ ಬಾಕ್ಸ್ ಮುಂದೆ ಪ್ರಮಾಣ ಸ್ಪೀಕರ್ಸ್ ಇದಕ್ಕೆ ನಿಲ್ಸಿದ್ರು. ಅವಾಗ 5 ಪೇಜ್ ಡೈಲಾಗ್ ತಂದು ನನ್ನ ಕೈ ಕೊಡ್ತಾವ್ರೆ. ಆಮೇಲೆ ಏನು ಸರ್ ಬೆಳಗ್ಗೆನೆ ಬಂದೆ, ನನ್ಗೇನು ಹೇಳಲೇ ಇಲ್ಲ ಅಂದೆ. ಯಾಕ್ರೆ ಏನಾಯ್ತು ಅಂದ್ಬಿಟ್ಟು PN ಸತ್ಯ ಅಂದರು. ಗ್ಲಾಸ್ ತಂದೆಲ್ಲ ಆಗಲ್ಲ ಅಂದೆ. ಹೌದಾ, ಏನ್ರಿ ನಿಮ್ಗೆ ಏನು ಮಾಡ್ಬೇಕು ಹೇಳ್ರಿ ಅಂದರು. ಸರ್ ಒಂಚೂರ ಹೇಳ್ಕೊಡಿ, ಹಾಗೆ ಲುಕ್ ಹೇಳ್ಬಿಡ್ತೀನಿ. ಇದೆಲ್ಲ ಗೊತ್ತು, ಅದಕ್ಕೆ ಗೊತ್ತಿಲ್ಲನ್ರಿ ಅಂದರು. ಸರಿ ಅಂದ್ಬಿಟ್ಟು ಮಾದೇಶ್ ಬಂದ್ಬಿಟ್ಟು ಆ ಬಾಕ್ಸ್ ಕೆಳಗಡೆ ಕೂತ್ಕೊಂಡು ಹೇಳ್ಕೊಟ್ರು. ಆವಾಗ ನನ್ನ ಪ್ರಮಾಣ ಸ್ವೀಕರಿಸೋದು ಸತ್ಯರಾಜ್ ಅವರು ಪಕ್ಕದಲ್ಲಿ ಪ್ರಮಾಣ ಸ್ವೀಕರಿಸ್ಬೇಕು ನಾನು. ಬೋಧನೆ ಮಾಡ್ಬೇಕು. ಹೌದು, ಅದು ಮಾಡಿದ್ರು. ಎಲ್ಲ ಕ್ಲೋಸ್ ಅಪ್ ಎಲ್ಲ ಮಾಡಿದ್ರು ಚೆನ್ನಾಗೆಲ್ಲ, ಫುಲ್ ಎಲ್ಲ ಕ್ಲೋಸ್ ಅಪ್ ಎಲ್ಲ ಮಾಡಿ ಓಕೆನಪ್ಪ ಅಂದರು. ಸರಿ ಸರ್, ಥ್ಯಾಂಕ್ ಯು ಸರ್ ಅಂದೆ PN ಸತ್ಯಗೆ. ಆಮೇಲೆ ಇವತ್ತೆಲ್ಲ ನಿಮ್ದೇ ರೀ ಪಾರ್ಟಿ ಅಂದರು. ಯಾರು? PN ಸತ್ಯ. ಆಮೇಲೆ ಸರ್ ಅಂದೆ, ಹೋರಿ ಇವತ್ತು ಒಳ್ಳೆ ಎಲ್ಲ ಕ್ಲೋಸ್ ಅಪ್ ಮಾಡಿದ್ದೀವಿ ಅಂದರು. ಸರಿ ಹೋಗಿ ಮ್ಯಾನೇಜರ್ ಕೇಳಿದೆ, ಅಲ್ಲ ಪಾತ್ರ ಕೊಟ್ಟಿದ್ದೀವಲ್ಲ, ದುಡ್ಡೇನಕ್ರಿ ಕೇಳ್ತೀರಾ? ಪತ್ರ ಕೊಟ್ಟಿಲ್ವಾ, ಮಾಡಿ ಇನ್ನು ನಿಮಗೆ ಬೆಳೆದ ಮೇಲೆ ನೋಡೋಣ, ಬೆಳೀರಿ ನೀವು, ಸಣ್ಣದೇ ಬೆಳೀರಿ ಅಂದರು. ಸರಿ ಆಯಿತು ಸರ್ ಅಂಡ ಗಾಡಿ ಹತ್ಕೊಂಡು ಸೀದಾ ಬರ್ತಾನೆ ಇದೆ. ಅದಾದ್ಮೇಲೆ ಬೆಳಗಿಂದ ರಾತ್ರಿವರೆಗೂ ಕಾದು ಅದೇ ಬೆಳಿಗ್ಗೆ ಹೇಳಿದಲ್ಲ, ನೈಟ್ ಎಲ್ಲ ನಿದ್ದೆ ಇಲ್ಲ. ಬೆಳಗ್ಗೆ 6 ಗಂಟೆಗೆ ಹೋಗಿ ಸ್ಟುಡಿಯೋ ಬಾಗಿಲಿ ಕುದಿಯಂದು ಏನು ದುಡ್ಡೇನು ಸಿಕ್ಲಿಲ್ಲ, ಪಾತ್ರ ಒಂದು ಸಿಕ್ತು ಅಷ್ಟೇ. ಆಮೇಲೆ ತಿರ್ಗಾ ಅಲ್ಲಿಂದ ಬಂದು ಅಂಗಡಿಲಿ ಕೆಲಸ ಮಾಡ್ಕೊಂಡಿದ್ದೆ. ಇನ್ನೊಬ್ರು ಯಾರೋ ಫೋನ್ ಮಾಡಿದ್ರು, ಏನ್ರಿ ಒಂದು ಕ್ಯಾರೆಕ್ಟರ್ ಇದೆ ಮಾಡ್ತೀರಾ ಅಂತ ಕೇಳಿದ್ರು. ಸರಿ ಏನು ಸಾರ್ ಅಂದೆ. ಬಾಪ ಅಂದ್ಬಿಟ್ಟು ಮಂಡ್ಯ ಪಿಕ್ಚರ್ಗೆ ಸ್ಕ್ರಿಪ್ಟ್ ನಡೀತಾ ಇತ್ತು, ದರ್ಶನ್ದು ಮಂಡ್ಯ ಪಿಕ್ಚರ್ ಸ್ಕ್ರಿಪ್ಟ್ ನಡೀತಾ ಇತ್ತು. ಮಂಡ್ಯ ಓಂ ಪ್ರಕಾಶ್ ರಾವ್ ಡೈರೆಕ್ಟರ್. ಸರಿ ಎಲ್ಲಿ ಸ್ಕ್ರಿಪ್ಟ್ ನಡೀತಾ ಇತ್ತು ಅಂತ ಕೇಳಿದೆ. ಅವಾಗ ಗಾಂಧಿನಗರ ಹೋಟ್ಲಲ್ಲಿ ನಡೀತಾ ಐತೆ, ಹೋಗಿ ನೋಡು ಅಂದ್ರು. ಸರಿ ಅಲ್ಲಿಂದ ಬಂದೆ. ಮನೋಹರ್ ಅಂತ ಒಬ್ರು ಇದ್ದು ಅಸಿಸ್ಟೆಂಟ್ ಡೈರೆಕ್ಟ್ರು. ಕೇಳಿದಕ್ಕೆ ಸಾರ್ ಅಂದೆ, ಅವ್ರು ತಮಿಳ್ನವರು. ಇನ್ನ ಸಾರ್ ಮನೋಹರ್ ಅಂದೆ.
ಅವಪ್ಪ ಒಳ್ಳೆ ಡೈರೆಕ್ಟರ್ ಒಕ್ಕಂದಿಕ್ರಾರ ಅಂದ್ರು. ಹ್ಮ್. ಸರಿ ಹೋದೆ, ಇವರು ನಮ್ಮ ಓಂ ಪ್ರಕಾಶ್ ರಾವ್ ಇದ್ರು, ಹೋಗಿ ಕೇಳ್ಕೊಂಡೆ, ಸರ್ ಇದುವರೆಗೂ ನಮ್ಗೆ ಯಾವುದೋ ಒಂದು ಒಳ್ಳೆ ಪತ್ರ ಕೊಟ್ಟಿಲ್ಲ, ಒಂದು ಪತ್ರ ಕೊಡಿ ಸರ್ ಅಂದೆ. ಅವರು ಆಯ್ತಪ್ಪ ಅಂತೇಳಿ ಒಂದು ಪತ್ರ ಹಾಕಿದ್ರು ನನಗೆ. 2 ದಿನ ಬರುತ್ತಪ್ಪ ಇದು ಪತ್ರ ಮಾಡು ಅಂತ ಹೇಳಿದ್ರು. ಅದು ಮಂಡ್ಯ ಪಿಕ್ಚರು. ಆಯಿತು ಸರ್ ಅಂತೇಳಿ ಒಪ್ಕೊಂಡು ಬಂದು ಆಮೇಲೆ ಡೇಟ್ಸ್ ಕೊಟ್ಟರು. ಆ ಡೇಟ್ಸ್ಗೆ ಹೋದೆ. ಡೇಟ್ಸ್ಗೆ ಡ್ರೆಸ್ ಎಲ್ಲ ಕಾಸ್ಟ್ಯೂಮ್ ಎಲ್ಲ ಕೊಟ್ಟು ಕೆಲಸ ಮಾಡಿಸಿದ್ರು. ದರ್ಶನ್ ಬಂದು ನನಗೆ ಅದೇ ಹಳ್ಳಿನಲ್ಲಿ ಇರ್ತೀನಿ ಸರಾಯಿ ಮಾಡಿಕೊಂಡು, ಆವಾಗ ದರ್ಶನ್ ಬಂದು ಹುಷಾರ್, ನಮ್ಮ ಹಳ್ಳಿ ಒಳಗಡೆ ಈ ಸರಾಯಿ ಎಲ್ಲ ಕೊಡುದು ಅಂತ ಹೇಳಿ ಒಂದು ಡೈಲಾಗ್ ಅವ್ರು ಹೇಳ್ತಾರೆ. ನಾನು ಅದಕ್ಕೆ ಉತ್ತರ ಕೊಡೋದು, ಆಯಿತು ಆಯ್ತಣ್ಣ, ಇಲ್ಲಣ್ಣ ಆಯ್ತಣ್ಣ ಅಂದ್ಕೊಂಡು ಹೋಗೋದು. ಅಲ್ಲಿಗೆ ಫಿನಿಶ್ ಮುಗೀತು ಅದು ಸಬ್ಜೆಕ್ಟು. ಅದಾದಮೇಲೆ ರಾಮು ಆಫೀಸ್ಗೆ ಹೋಗಿದೆ. ರಾಮು ಆಫೀಸ್, ಕೋಟಿ ರಾಮು ಅಂತ, ಅವ್ರ ಆಫೀಸ್ಗೆ ಹೋಗಿ ನಮಸ್ಕಾರ ಸರ್ ಅಂದೆ. ಯಾರ್ರೀ ಅಂದರು, ಆರ್ಟಿಸ್ಟ್ ಸರ್ ಅಂದೆ. ಹೌದಾ ಅಂದ್ಬಿಟ್ಟಿದ್ದು, ಏನು ಬೇಕಾಗಿತ್ತು ಅಂತ ಕೋಟಿ ರಾಮ್ ಕೇಳಿದ್ರು. ಸರ್ ನಿಮ್ಮ ಪಿಕ್ಚರ್ ಒಂದು ಕ್ಯಾರೆಕ್ಟರ್ ಹಾಕಿ ಸರ್, ಸ್ಕ್ರಿಪ್ಟ್ ನಡೀತಾ ಇದೆಯಲ್ಲ ಅಂದೆ. ಹೌದೌದು ಅಂದರು. ಏನೋ ನಿಮ್ಮ ಹೆಸರು ಹೇಳಿ, ದೀಪಾಂತ್ ಸಿಂಗ್ ಸರ್, ನಾವು ಒಂದು ಕ್ಯಾರೆಕ್ಟರ್ ಮಾಡಿಸಿ ಸರ್ ಅಂದೆ. ಆವಾಗ ಅಲ್ಲಿ ಒಬ್ಬರು ಆಫೀಸಲ್ಲಿ ಮ್ಯಾನೇಜರ್ ಒಬ್ಬರು, ನನ್ನ ಹೆಸರೇ ರಾಮಣ್ಣ ಅಂದ್ಬಿಟ್ಟು ಅವ್ರನ್ನ ಕರೆದ್ರು. ರಮಣ್ಣವರೇ ಅಂದರು. ಬಂದರು. ಏನ್ರಿ ಅಂದರು. ಈ ನನ್ನ ಹೆಸರೇ ರಾಮು ಅಂತ ಇವ್ರು ಕರ್ಕೊಂಡೋಗಿ ರಂಗನಾಥ್ ಹೇಳಿ ಅವ್ರಿಗೊಂದು ಕ್ಯಾರೆಕ್ಟರ್ ಹಾಕ್ಬೇಕಂತ ಹೇಳ್ರಿ ಅಂತ ಹೇಳಿದ್ರು. ಆಮೇಲೆ ಕರ್ಕೊಂಡು ರಾಮಣ್ಣವ್ರು ಬಿಟ್ಟರು. ಬಿಟ್ಟಕ್ಕೆ ನಮಸ್ಕಾರ ಸರ್ ರಂಗನಾಥ್ ಸರ್ ಅಂದೆ. ಓ ಏನು ರಾಮು ಅವರೇ ಅಂದರು. ಏನೇ ಸರ್, ಏನೋ ನೋಡಿ ಸರ್ ಅಂದರು. ಒಂದು ಕ್ಯಾರೆಕ್ಟರ್ ಇದ್ದಾರೆ, ಆ ಕ್ಯಾರೆಕ್ಟರ್ ನಿಮಗೆ ಫಿಕ್ಸ್ ಮಾಡ್ತೀನಿ ಅಂದರು. ಆಯ್ತು ಸರ್ ಅಂದೆ. ಹೋರಿ, ಬರೋ ನಾಳೆಲ್ಲ ನಾಡಿದ್ದು ಬರುತ್ತೆ ಕ್ಯಾರೆಕ್ಟರ್, ಒಳ್ಳೆ ಕ್ಯಾರೆಕ್ಟರ್ ಇದ್ರಿ. ಗುಲಾಮ ಪಿಕ್ಚರ್ ಹೆಸರು. ಪಿಕ್ಚರ್ ಹೆಸರು ಗುಲಾಮ. ಇದು ನಮ್ಮ ದೇವರಾಜ್ ಮಗ ಹೀರೋ, ಪ್ರಜ್ವಲ್ ದೇವರಾಜು ಹೀರೋ. ಅದರಲ್ಲಿ ನನಗೆ ಕ್ಯಾರೆಕ್ಟ್ರು ಒಂದು ಒಳ್ಳೆ ಕ್ಯಾರೆಕ್ಟರ್ ಹಾಕಿದ್ರು. ಇದು ಕ್ಯಾರೆಕ್ಟರ್ ನಮ್ಮ ಏನು ಹೇಳ್ತಾರಲ್ಲಪ್ಪ, ಮಾಫಿಯಾ ಕ್ಯಾರೆಕ್ಟರ್, ಗ್ಯಾಂಗ್ ಲೀಡರ್ ತರ ಮಾಫಿಯಾ ಕ್ಯಾರೆಕ್ಟರ್ ಹಾಕಿದ್ರು. ನಮ್ದು ಅಂದ್ರೆ ಚೆನ್ನಾಗಿತ್ತು ಕ್ಯಾರೆಕ್ಟರ್, ಚೆನ್ನಾಗಿತ್ತು. ಆಮೇಲೆ ನನಗೆ ಡ್ರೆಸ್ ಎಲ್ಲ ಕೊಟ್ಟು ಅವರು ಅಲ್ಲೇ ಡ್ರೆಸ್ ಕೊಟ್ರು. ನೋಡಪ್ಪ ಇದೆಲ್ಲ ಮರ್ಡರ್ ಕೊಲೆಗಳಾಗುತ್ತೆ, ಅದ್ರಲ್ಲಿ ನಿಂದೆ ಹೈಲೈಟ್ ಆಗೋದು, ನಿನ್ ಬಟ್ಟೆ ಎಲ್ಲ ಬಿಚ್ಬಿಡು, ಬೇರೆ ಬಟ್ಟೆ ಹಾಕೋ ಅಂತೇಳಿ ಅವರೇ ಕೊಟ್ಟರು. ಬಟ್ಟೆ ಹಾಕೊಂಡೆ. ಆಮೇಲೆ ಹಾಕೊಂಡು ಕ್ಯಾರೆಕ್ಟರ್ ನನಗೆ ಅಲ್ಲಿ ಮರ್ಡರ್ ಮಾಡ್ಬಿಡ್ತಾರ ಅವ್ರು ಸೇರ್ಕೊಂಡು. ಆಮೇಲೆ ಅಲ್ಲಿಂದ ಇಳಿದು ಬರ್ತಾ ಇರ್ತೀನಿ, ಗೇಟ್ ಎದುರ ಬರ್ತೀನಿ. ನನ್ನ ಹೆಂಡತಿ ಆದ್ರಳು ಒಬ್ಳು ಕ್ಯಾರೆಕ್ಟ್ರು, ರೀ ಅಂತಾಳೆ. ಏನು ಅಂತಿ, ಇವತ್ತು ಉಗಾದಿ ಹಬ್ಬ, ಒಬ್ಬಟ್ಟು ಮಾಡಿದ್ದೀನಿ ತಿನ್ಬಿಟ್ಟು ಹೋಗ್ರಿ ಅಂತಾಳೆ. ಅಯ್ಯೋ ಹಂಗೋಗಿ ಹಿಂಗೆ ಬರ್ತೀನಿ. ಅದೇ ನಮ್ಮ ಏರ್ಪೋರ್ಟ್ ಹತ್ರ ಒಂದು ಲ್ಯಾಂಡ್ ಐತೆ ಮಾಫಿಯಾ, ಆ ಲ್ಯಾಂಡ್ ಹತ್ರ ಹೋಗ್ಬಿಟ್ಟು ಒಂದು ಪಾರ್ಟಿ ಬಂದಿದ್ದಾರೆ, ಆ ಡೀಲ್ ಮಾಡ್ಬಿಟ್ಟು ಬರ್ತೀನಿ. ಒಂದು ಒಬ್ಬಟ್ಟಲ್ಲ 10 ಒಬ್ಬಟ್ಟು ತಿಂತೀನಿ, ಹಂಗೋಗಿ ಹಿಂಗೆ ಬರ್ತೀನಿ ಅಂದ್ಬಿಟ್ಟು ಕಾರಲ್ಲಿ ಕೂತ್ಕೊಂಡು ಹೋಗ್ತೀನಿ. ಅಷ್ಟೊಂದು ಮರ್ಡರ್ ಮಾಡ್ಬಿಡ್ತಾರೆ. ಫಿನಿಶ್, ಮುಗಿದೋಯ್ತು ಸರ್. ಬಂದು ಒಬ್ಬಟ್ಟು ತಿನ್ನಲ್ಲ ನೀವು? ಎಲ್ಲಿ ಮರ್ಡರ್ ಮಾಡ್ಬೇಕು, ಎಲ್ಲಿ ಒಬ್ಬಟ್ಟು ತಿನ್ನೋದು, ಅಲ್ಲೇ ಮುಗಿದೋಯ್ತು ಕತೆ. ಅದು ಓಪನಿಂಗ್ ಸೀನ್. ಅದು ಆ ಪಿಕ್ಚರ್ ಅಲ್ಲಿ ನಂದೇ ಓಪನಿಂಗ್, ಹೈಲೈಟ್ ಕಣ್ಣು. ನನ್ ಕಣ್ಣೇ ಬಂದ್ಬಿಟ್ಟು ಹೈಲೈಟ್ ನೋಡಿ, ಬೆಕ್ಕನ್ ಕಣ್ಣು ಅಂದ್ಬಿಟ್ಟು ಹೈಲೈಟ್. ಅವ್ರು ಹೇಳಿದ್ರು, ಏನ್ರಿ ಕ್ಯಾಮ್ರಾಮನ್ ಹೇಳಿದ್ರು, ನಿನ್ ಕಣ್ಣು ತುಂಬಾ ಹೈಲೈಟ್ ಕಣಪ್ಪ ಅಂದ್ರು. ಕ್ಯಾಮ್ರಾಮನ್ ಹೇಳಿದ್ರು, ನಿನ್ ಕಣ್ಣು ತುಂಬಾ ಹೈಲೈಟ್, ತುಂಬಾ ಚೆನ್ನಾಗೈತೆ, ಎಲ್ಲ ಒಳ್ಳೆ ಡೈರೆಕ್ಟರ್ ನೋಡಿದ್ರೆ ಒಳ್ಳೆ ಕ್ಯಾರೆಕ್ಟರ್ ಹಾಕ್ಬೋದು ನಿಂಗೆ ಅಂದ್ರು. ಹಣೆ ಬರ ಇದ್ದಾಗ ನಡೀತಿದ್ವಿ, ಇನ್ನೇನ್ ಮಾಡೋದು. ನಾನು ಜೀವನನೇ ಟೈಲರಿಂಗ್ ಅಲ್ಲಿ ನಾವು ಜೀವನ ಮಾಡ್ಕೊಂಡಿರೋದು. ಇದೊಂದು ಹಾವಿ, ಏನೋ ದೇವ್ರು ನನ್ಗೊಂದು ಕಲೆ ಬರ್ದಿದ್ದಾನೆ. ನಮ್ ತಾತ ಅವರೆಲ್ಲ ಆರ್ಟಿಸ್ಟು, ಡ್ರಾಮಾ ಆರ್ಟಿಸ್ಟು. ಇದು ನಮ್ ತಾತ ಅವರು ಡ್ರಾಮಾ ಆರ್ಟಿಸ್ಟ್. ಅವರು ಹಳ್ಳಿಯಲ್ಲಿ, ವಿಲೇಜ್ ಅಲ್ಲಿ, ಹಳ್ಳಿ ಮೈಸೂರಲ್ಲಿ ಅವ್ರು ಇದಾಗಿದ್ರು. ಮೈಸೂರು ಮಹಾರಾಜ ಇದ್ರಲ್ಲಿ ಅವರು ಅಟೆಂಡರ್ ಆಗಿದ್ರು. ದಿವಾನ ಅಂತಾರಲ್ಲ, ಆ ತರ ಆಗಿದ್ರು. ಕುದುರೆ ಮೇಲೆ ಬರೋರು. ಅವಾಗ ಅಲ್ಲಿ ಡ್ರಾಮಾಗಳು ಬೇರೆ ಅವ್ರಿಗೊಂದು ಹಾವಿ ಇತ್ತು, ಮಾಡ್ಕೊಂಡಿದ್ರು. ಹಾವಿ ನಮ್ಗೇನೋ ಒಂಚೂರು ಬಂದಿರ್ಬೋದೇನೋ, ನಾವು ಸಣ್ಣ ಪುಟ್ಟ ಮಾಡ್ಕೊಂಡ್ ಬರ್ತಾ ಇದ್ವಿ. ದರ್ಶನ್ದು ಆಯ್ತು. ಅದು ಮಂಡ್ಯ ಪಿಕ್ಚರ್ ಅಲ್ಲಿ ಮಾಡಿದಕ್ಕೆ ಅದ್ರಲ್ಲಿ 2 ದಿನ ವರ್ಕ್ ಮಾಡಿದ್ರ ಮಂಡ್ಯಕ್ಕೆ? ಇಲ್ಲ, 2 ದಿನ ಅಂತ ಕೊಟ್ಟಿದ್ರು. 2 ದಿನದಲ್ಲಿ ಒಂದೇ ದಿನಕ್ಕೆ ಫಿನಿಶ್ ಮಾಡ್ಬಿಟ್ರು. ಫಿನಿಶ್ ಮಾಡಿದಟ್ಟಿಗೆ ಎಲ್ಲ ಬಟ್ಟೆ ಬಿಚ್ಚಾಕ್ಬಿಟ್ಟು ಬಂದೆ. ಬಂದಿದ್ ಮ್ಯಾನೇಜರ್ ಕೇಳಿದೆ, ನಮಸ್ಕಾರ ಸರ್ ಅಂದೆ. ನಮಸ್ಕಾರ, ಏನ್ರಿ ಅಂದ್ರು. ಸಾರು ಕಳ್ಸಿದ್ರು ಅಂದೆ. ಕ್ಯಾರೆಕ್ಟರ್ ಹಾಕಿದ್ದಾರೆ, ಇನ್ನೇನು ಕೇಳಕ್ ಹೋಗ್ಬೇಡಿ, ಏನೋ ಗದೆ ಹಿಡ್ಕೊಂಬನ್ನಿ ಅಂದ್ರು.
ಅವ್ರು ಆಮೇಲೆ ನೀವೇ ಗದಿ ಸರ್, ಹಿಡ್ಕೊಂಡು ನಾನೇ ದೊಡ್ಡ ಗದೆ ಆಗಿದ್ದೀನಿ ಇವಾಗ ಇಲ್ಲಿ ಅಂದ್ಬಿಟ್ಟಿದ್ದು ಸೀದಾ ಅನ್ಪಡ್ ನಾನು ಮನೆಗೆ ಹೋದೆ ಸರ್. ಮತ್ತೆ ಅದ್ರ ನೆಕ್ಸ್ಟ್ ಯಾವ್ದು ಪಿಕ್ಚರ್ ಮಾಡಿದ್ರಿ? ಅದಾದ್ಮೇಲೆ ತಿರ್ಗಿ ಇನ್ನೊಂದು ಪಿಕ್ಚರ್ ಮಾಡಿದೆ, ಅದು ಕಂಪ್ನಿ ಕಡೆಯಿಂದಾನೆ ಮಾಡಿದೆ. ಅದು ಕಂಪ್ನಿ ಕಡೆಯಿಂದ ಮಾಡಿದೆ. ಅದರಲ್ಲಿ ಕಿಚ್ಚ ಅಂದ್ಬಿಟ್ಟು ಪಿಕ್ಚರು, ಒಂದು ಇವು ಸುದೀಪ್ ಕಿಚ್ಚ ಅಂದ್ಬಿಟ್ಟು ಪಿಕ್ಚರ್ ಸುದೀಪ್ದು. ಅದ್ರಲ್ಲಿ ಮಾಡಿದ್ದಕ್ಕೆ ಅದರಲ್ಲಿ ನನಗೆ ಇಂಟ್ರೊಡ್ಯೂಸ್ ಆಗಿದ್ದು ಕೆ ಶಶ್ವತ್. ಅವರು ನಾನು ಫಸ್ಟ್ ಮೀಟಿಂಗು ಅವ್ರನ್ನ ಮೈಸೂರಿಂದ ಕರೆಸ್ಬಿಟ್ಟಿದ್ರು. ನಮ್ಮ ಪ್ರೊಡ್ಯೂಸರ್ ಬಂದ್ಬಿಟ್ಟು ನಮ್ಮ ಕೋಟಿರಾಮ್ ಅವರು ಕರೆಸ್ಬಿಟ್ಟಿದ್ರು. ಅವರು ಬೆಳಗ್ಗೆ 6:30 ಬಂದು ಕೂತ್ಬಿಟ್ಟವ್ರೆ. ಯಾರು? ಕೆ ಶಶ್ವತ್ 6:30 ಬಂದು ಕೂತ್ಬಿಟ್ಟವ್ರೆ. ನನಗೆ ಹೇಳಿದ್ದು 7:15 ಬಾ ಅಂದ್ಬಿಟ್ಟು ಹೇಳಿದ್ದ. ನಾನು 7 ಗಂಟೆಗೆ ಹೊಂಟೋದೆ. ಅವಾಗ ಅವ್ರು ಒಬ್ಬರೇ ಕೂತಾರೆ, ಎಲ್ಲ ಮಂಕಿ ಕ್ಯಾಪ್ ಹಾಕೊಂಡು ಕೂತಿದ್ರು. ಸರಿ ಹೋಗಿ ಓಡಾಡ್ಕೊಂಡಿದ್ದೆ. ಇವ್ರ ವಾಯ್ಸ್ ಬಂತು. ಅಶ್ವಥ್ ಅವರಲ್ವಾ ವಾಯ್ಸು ಅಂದ್ಬಿಟ್ಟು ಹತ್ರ ಹೋಗಿದ್ದಕ್ಕೆ ಏನಪ್ಪ ಅಂದರು. ನೀವು ಅಶ್ವಥ್ ಅವರಲ್ವ? ಹೂನಪ್ಪ ಅಂದರು. ಅವಾಗ ಯಾರು ಬಂದಿಲ್ವಲ್ಲಪ್ಪ ಅಂದರು. ನಾನು ಬಂದಪ್ಪ 6:30 ತಂದಿನ ಮಡಗಿದ್ರು ಅಂದರು. ಐಲ್ಯಾಂಡಲ್ಲಿ ಹೋಟ್ಲಾಗಿ ಕೊಟ್ಟಿದ್ರು ಅಂತ ಅವ್ರಿಗೆ. ಅವಾಗ ಕುತ್ಕೊಂಡು ಹಂಗೆ ಮಾತಾಡ್ಕೊಂಡು ಅವ್ರದ್ದು ನಮ್ಮದು ಸ್ನೇಹ ಬೆಳೀತು. ಬೆಳೆದ ಮೇಲೆ ಅಲ್ಲೇ ಕುತ್ಕೊಂಡಿದ್ದೆ. ಯಾರು ಹೇಳಿದ್ದು ಹಿಂಗೆ ಶೂಟಿಂಗು ಅಂದರು. ಇಂಥವ್ರು ಅಂತ ಹೇಳಿದೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಕುಡಿಸ್ಕೊಂಡಿದ್ರು. ಆಮೇಲೆ ಕಾಫಿ ತಂದು ನಾನೇ ಕೊಟ್ಟೆ. ಕಾಫಿ ಕುಡಿದ್ರು. ಟಿಫನ್ ತಂದು ಕೊಡೋರು ಯಾರೂ ಇಲ್ಲ ಅವ್ರಿಗೆ, ಕೇಳೋರೆ ಯಾರೂ ಇಲ್ಲ. ಅಂಥ ದೊಡ್ಡ ಆರ್ಟಿಸ್ಟ್ ಅವರು. ಅವರು ಈ ರಾಜ್ಕುಮಾರ್ ಜೊತೆ ಮಾಡಿದಿರೋ ಪಾತ್ರನೇ ಇಲ್ಲ. ಅಂಥ ಆರ್ಟಿಸ್ಟ್ಗೆ ಯಾರೂ ಕೇಳ್ಕೊಳ್ಳೇ ಇಲ್ಲ. ನಾನೇ ಹೋಗಿ ಟಿಫನ್ ತಂದು ಕೊಟ್ಟೆ. ಆವಾಗ ಮೈನಾವತಿ ಮೇಡಮ್ ಬಂದರು. ಅಣ್ಣ ಚೆನ್ನಾಗಿದ್ದೀನಿ? ಹೂನಮ್ಮ ಚೆನ್ನಾಗಿದ್ದೀನಿ. ಆಮೇಲೆ ಆಯ್ತು ಹಿಂಗೆ ಮಾತಾಡ್ತಾ ನನಗೆ ಕೇಳಿದ್ರು ಏನು ಕೆಲಸ ಮಾಡ್ತೀಯಾ ಅಂದರು. ನಾನು ಹಿಂಗೆ ಅಂಗಡಿ ಇಟ್ಟಿದ್ದೀನಿ ಅಂತ ಹೇಳಿದೆ. ಹೌದಾ, ಚಿನ್ನದಂತ ಅಂಗಡಿ ಇದಪ್ಪ ಅದು ನಿಂದು? ಇದರಲ್ಲಿ ಏನೈತೆ, ನೀನು ಯಾಕೆ ಬರ್ತೀಯ? ಏನೋ ಒಂದು ಆವಿ ಅಂದೆ. ಹೌದಾ, ಸರಿ ಆಯ್ತಪ್ಪ, ಇದಕ್ಕೆ ಕೊನೆ ಇಲ್ಲ. ಈ ಒಂದ್ಸತಿ ಬಣ್ಣ ಹಚ್ಚಿದೆ ಅದು ಹೋಗಲ್ಲ, ಅದು ಕೊನೆಯವ್ರಿಗೂ ಇರುತ್ತೆ. ಇರಲಿ, ಯಾವುದೋ ಒಂದು ಇದು ಇರಬೇಕು, ನೀನು ಕಾಪಾಡ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಮಾತಾಡ್ತಾ ಮಧ್ಯಾಹ್ನ ಆಯಿತು. ನಮ್ಗೆ ಸೀನ್ ಕರೀಲೇ ಇಲ್ಲ. ಮಧ್ಯಾಹ್ನವರೆಗೂ ಕೂತಿದ್ವಿ, ಕರೀಲೇ ಇಲ್ಲ. ಆಮೇಲೆ ಅಪ್ಪಾಜಿ ಊಟ ತರಲ್ಲ ಅಂದೆ. ಏನಪ್ಪ ಬೆಳಗ್ಗೆ ನಾಷ್ಟ ಆಯಿತು, ಕರೀಲಿಲ್ಲ. ಕಾಫಿ ಟೀ ಆಯಿತು, ಕರೀಲಿಲ್ಲ. ಊಟ ತಂದು ಕೊಡ್ತಾ ಇದೆಯಾ ಅಂದರು. ನಾನು ಊಟ ತೊಗೊಂಡೋಗಿ ನಾನೇ ಕೊಟ್ಟೆ ಅವ್ರಿಗೆ. ಅಷ್ಟೊತ್ತಿಗೆ ಸ್ಟೋವ್ ಹೊಡೆದ್ಬಿಟ್ಟಿತ್ತು, ಎದ್ದೇಳಕ್ಕೆ ಆಯ್ತಾ ಇರಲಿಲ್ಲ. ಅದಕ್ಕೆ ನಾನೇ ಪಾಪ ಅವರು ಸೇವೆ ಮಾಡೋಣ ಅಂದ್ಬಿಟ್ಟು ನಾನೇ ತಂದು ಕೊಟ್ಟೆ, ಊಟ ಮಾಡೋದು. ಆವಾಗ ಅವ್ರಿಗೆ ಮನಸ್ಸಿಗೆ ಇಟ್ಕೊಂಡು ಆ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಕರೆದ್ರು. ಬರಪ್ಪ ಇಲ್ಲಿ ಅಂದರು. ಬಂದ್ಬಿಟ್ಟು ನಂದು ಏನು ಕ್ಯಾರೆಕ್ಟ್ರು ಅಂದರು. ಯಾರಿಗೆ? ಅಶ್ವಥ್ ಅವ್ರಿಗೆ. ಸ್ಟೇಜ್ ಮೇಲೆ ಕ್ಯಾರೆಕ್ಟರ್ ನಿಮ್ಮದು ಅಂದರು. ಒಂದು ಕೆಲಸ ಮಾಡು, ಈ ಹುಡುಗನಿಗೆ ನನ್ನ ಪಕ್ಕದಲ್ಲಿ ಒಂದು ಚೇರ್ ಹಾಕಿ ಕುಂಡ್ರಿಸು. ಯಾರಿಗೆ? ನನಗೆ. ನನ್ನ ಪಕ್ಕದಲ್ಲೇ ಈ ಹುಡುಗನಿಗೆ ಒಂದು ಚೇರ್ ಹಾಕಿ ಕುಂಡ್ರಿಸು ನನ್ನ ಪಕ್ಕದಲ್ಲಿ. ಡೈರೆಕ್ಟ್ರ್ ಹೇಳಬೇಕು ಅಂದರು. ಡೈರೆಕ್ಟ್ರ್ ನಾನು ಹೇಳಿದೆ ಅಂತ ಹೇಳು. ಅಶ್ವಥ್ ಅವ್ರು ಹೇಳಿದ್ರು ಆ ಹುಡುಗನ ಪಕ್ಕದಲ್ಲಿ ನನ್ನ ಪಕ್ಕದಲ್ಲೇ ಇರಬೇಕು ಅಂದ್ಬಿಟ್ಟು ಅಂದರು. ಸರಿ ಆಯಿತು ಅಂದರು. ತೆಲುಗು ಡೈರೆಕ್ಟ್ರು, ಕನ್ನಡ ಡೈರೆಕ್ಟ್ರ್ ಅಲ್ಲ, ತೆಲುಗು ಡೈರೆಕ್ಟ್ರು. ಆಯಿಂದೆ ಅಂದರು. ಸರಿ ಪಕ್ಕದಲ್ಲಿ ಕುಂಡಿಸ್ಕೊಂಡು ಒಂದು ಕ್ಯಾರೆಕ್ಟರ್ ಮಾಡಿಸಿದ್ರು. ಆವತ್ತು ನಾನು ಅವ್ರಿಗೆ ನಾನೇ ಸ್ಟೇಜ್ ಮೇಲಿಂದ ಕರ್ಕೊಂಬಂದು ಚೇರ್ ಹಾಕಿ ಕುಂಡಿರಿಸಿದೆ. ಆಮೇಲೆ ಎಲ್ಲ ಯೂನಿಟ್ ಎಲ್ಲ ಖಾಲಿ ಆಗೋಯ್ತು. ಅವರೊಬ್ಬರೇ. ಅವ್ರಿಗೆ ಕರ್ಕೊಂಡು ಹೋಗೋರು ಯಾರೂ ಇಲ್ಲ. ನನ್ನ ಹತ್ರ ಅವಾಗೆ ಗಾಡಿ ಇತ್ತು. ಆಮೇಲೆ ಏನಪ್ಪಾಜಿ ಅದೇ ನೋಡಪ್ಪ, ಕರ್ಕೊಂಬಂದ್ಬಿಟ್ಟು ಕರ್ಕೊಂಡು ಹೋಗೋರು ಯಾರೂ ಇಲ್ಲ ಅದು. ಸರಿ ಇನ್ನೇನು ಮಾಡೋದು ಅಪ್ಪಾಜಿ, ಒಂದು ಕೆಲಸ ಮಾಡಿ ಬನ್ನಿ, ನಮ್ಮ ಮನೆಗೆ ಹೋಗ್ಬಿಡೋಣ, ಅಲ್ಲೇ ರೆಸ್ಟ್ ತೊಗೊಂಡು ಬೆಳಗ್ಗೆ ಕಳಿಸ್ತೀನಿ ಅಂದೆ. ಇಷ್ಟು ದೊಡ್ಡ ಮಾತು ಮಾತಾಡ್ದಲ್ಲಪ್ಪ ನೀನು, ಅಷ್ಟೇ ಸಾಕು ನನಗೆ. ನಂಗೆ ತುಂಬ ಸಂತೋಷ ಆಯಿತು. ನೋಡು, ನೀನು ಮಕ್ಕಳೊಂದ್ಗ ನೀನು ಇದಕ್ಕೆ ಫೀಲ್ಡಿಗೆ ಬರಬೇಕಾದ್ರೆ ನೋಡು, ನಿನ್ನ ಬಗ್ಗೆ ಕೆಲಸ ಮಾಡಿದೆ ಬೆಳಗ್ಗೆಯಿಂದ. ಏನು ಕೊಟ್ಟ ಅಂದೆ. ಏನೂ ಇಲ್ಲ ಸರ್. ಏನು ಕೊಟ್ಟಿಲ್ಲ, ಏನೂ ಇಲ್ಲ, ಆಟಕ್ಕೊಂಟು ಲೆಕ್ಕಕ್ಕಿಲ್ಲ, ಏನೂ ಇಲ್ಲ ಅಂದೆ. ಸರಿ ಹಂಗೆ ಕಿಸ್ಕೊಂಡು ಮೇಲೆ ಕರ್ಕೊಂಡು ಹೋದೆ. ಎರಡು ಇದಕ್ಕೆ ಕರ್ಕೊಂಡು ಹೋದಟ್ಟಿಗೆ ಆಮೇಲೆ ಆ ಕಾರ್ ಬಂತು, ಅಂಬಾಸಿಡರ್ ಕಾರ್ ಬಂತು. ರಾಮ್ ಅವ್ರು ಕಳಿಸಿದ್ರೆ ಬಂದಿದ್ದೆ. ಅಪ್ಪಾಜಿ ಅಂದರು. ಅಲ್ಲಪ್ಪ, ಈ ಹುಡುಗ ಇಲ್ಲ ಅಂದರೆ ನನ್ನ ಗತಿ ಏನು ನೋಡು, ಕತ್ಲೆ ಆಗೋಯ್ತು, ನಾನು ಕೇಳೋರೆ ಯಾರೂ ಇಲ್ಲ. ಈ ಹುಡುಗ ನಾನು ಬೆಳಗ್ಗೆಯಿಂದ ಇಲ್ಲೇ ಕೂತೈತಪ್ಪ. ಆವಾಗ ನನ್ನ ಸೆಕೆಂಡ್ ತೊಗೊಂಡು ಅಪ್ಪ ಡ್ರೈವರು ತಪ್ಪಾಯಿತು ಅಂದ್ಬಿಟ್ಟು ಆವಾಗ ಅಪ್ಪಾಜಿಗೆ ಕುಂಡಿಸಿದೆ. ಅಪ್ಪಾಜಿ ನೀವು ಓಟ್ ಬರ್ತೀರ ಅಂದೆ. ನಾನು ಹೇಳಿದ್ದು ಕ್ಯಾಪ ಇಟ್ಕೊ, ಅಂಗಡಿ ಮಾತ್ರ ಬಿಡಬೇಡ, ಅಂಗಡಿ ಒಳಗಡೆ ಇಟ್ಕೊಂಡು ಇದು ಒಂದೊಂದು ನೀನು ಉಪ್ಪಿನಕಾಯಿ ಥರ ಬಂದು ನೆಕ್ಕೊಂಡು ಹೋಗಪ್ಪ ಅಂತ ಹೇಳಿದ್ರು. ಯಾಕಪ್ಪಾಜಿ ಅಂತ ಹೇಳಿದೆ. ಹೂನಪ್ಪ, ನಿನ್ಗೆ ಹಾವಿ ಅಲ್ವಾ, ಭಾನುವಾರ ನಿನ್ಗೆ ರಜಾ ಇರುತ್ತಲ್ಲ, ಅವತ್ತೊಂದು ದಿವಸ ಬಂದು ಇದೊಂದು ಉಪ್ಪಿನಕಾಯಿ ಇದು ಟಚ್ ಆಗಿಬಿಟ್ರೆ ನಿನ್ಗೆ ಬಿಡೋಕ್ಕಿಲ್ಲ ಕಣಪ್ಪ. ಇಡ್ಲಿ ವಡೆ ಕರಿತಾ ಇರ್ತಿದ್ದೆ.
ಬಾಬಾ ಅಂತ ಕರಿತಾ ಇದ್ದಿದ್ದೆ. ಹಂಗೆ ಮಾಡು, ಮನೆ ಸಂಸಾರ ಹಾಳು ಮಾಡ್ಕೊಬೇಡ ಅದು. ಅವಾಗಿಂದ ನಾನು ಎಲ್ಲೂ ನಾನು ಅಷ್ಟರಲ್ಲಿ ಇನ್ನೊಂದು ಪಾತ್ರ ಮಾಡೋಕ್ಕೆ ಅಂದ್ಬಿಟ್ಟು ನೈಟ್ ಕರ್ಕೊಂಡು ಹೋಗ್ಬಿಡ. ಯಾರು? ಎಸ್ಕಾಟ್ ಶ್ರೀನಿವಾಸು. ನೈಟ್ 2 ದಿನ. ರಮೇಶ್ ಹೀರೋ, ರಮೇಶ್ ಅರವಿಂದ್ ರಮೇಶ್ ಅವ್ರು ಹೀರೋ. ಅವರು ನೈಟ್ ಕರ್ಕೊಂಡು ಹೋಗ್ಬಿಟ್ರು. ಯಾವುದೋ ಪಿಕ್ಚರ್ ಮರ್ತೋಗ್ಬಿಟ್ಟಿದ್ದೀನಿ. ಆ ಪಿಕ್ಚರ್ 2 ದಿನ ನೈಟು ಸಾಂಗ್ ಶೂಟಿಂಗು. ಕೆಂಗೇರಿ ಅಂತ, ಕೆಂಗೇರಿ ಅಂದರೆ ಅಲ್ಲೊಂದು ರೆಸಾರ್ಟ್ ಇದೆ ಅಲ್ಲೊಂದು. ಆ ರೆಸಾರ್ಟ್ ಒಳಗಡೆ ಸಾಂಗು ಕರ್ಕೊಂಡು ನನಗೂ ಮೇಕಪ್ ಮಾಡಿದ್ರು, ಎಲ್ಲ ಮಾಡಿದ್ರು. ಓಕೆ ಆಯಿತು. ಓಕೆ ಆಗ್ಬಿಟ್ಮೇಲೆ ರಮೇಶ್ಗೆ ಅಲ್ಲಿ ತಗೊಂಡೋಗಿ ನಮ್ಮ ಎಸ್ಕಾಟ್ ಶ್ರೀನಿವಾಸ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಆಮೇಲೆ ಹೌದಾ ಅಂತ ಹೇಳಿದ್ರು. ಅದರಲ್ಲಿ ಒಬ್ಬರು ಮ್ಯಾನೇಜರ್ ಇದ್ರು. ಆ ಮ್ಯಾನೇಜರ್ ತುಂಬ ಒಳ್ಳೆಯವರು. ಮ್ಯಾನೇಜರು ಭಾರಿ ಒಳ್ಳೆ ಮನುಷ್ಯ ಮ್ಯಾನೇಜರು. ಅವ್ರ ಹತ್ರ ಅವರು ರಾಮವ್ರೆ ನಿಮ್ಗೊಂದು ಒಳ್ಳೆ ಕ್ಯಾರೆಕ್ಟರ್ ಇದು, ಒಳ್ಳೆ ಅವಕಾಶ ಇದು, ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸರಿ ಸರ್ ಅಂದ ಮ್ಯಾನೇಜರು. ಮಾಡಿದೆ 2 ದಿನನೂ 2 ದಿನ ಮಾಡಿದೆ. 1 ದಿನ ಮಾಡಿದೆ. ರಾಮವ್ರೆ ನಾಳೆ ಕೊಡೋಣ ಹೋಗ್ರಿ ಅಂದ್ರು. ಸರಿ ಸರ್ ಅಂದೆ. ನಾನು ದುಡ್ಡಿಗೆ ಆಸೆ ಪಡ್ಲಿಲ್ಲ. ಕ್ಯಾರೆಕ್ಟರ್ ಹಾಕ್ಬಿಟ್ರಲ್ಲ, MGR ಥರ ಒಬ್ಬ, ಆ ಥರ ಕ್ಯಾರೆಕ್ಟರ್ಗಳೆಲ್ಲ ಫಿಕ್ಸ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಎಲ್ಲರದು. ಎಸ್ಕಾಟು, ಆಮೇಲೆ ನಮ್ಮ ಇವರು ಗಣೇಶ್ ರಾವ್ ಅಂತ ಇದ್ದಾರೆ, ಅವರು ಇಂಥ ಮುಕ್ತವರೆಲ್ಲ ತುಂಬ ಜನ ಇದ್ರು. ಅವ್ರ ಜೊತೆ ಎಲ್ಲ 2 ದಿನ ಕೆಲಸ ಮಾಡೋದು. ಅವರು ನಮಗೆ 1,400 ರೂಪಾಯಿ ನನ್ನ ಕವರಲ್ಲಿ ಹಾಕ್ಬಿಟ್ಟು ಕೊಟ್ಟಿದ್ದು ಏಕಾಏಕ ವ್ಯಕ್ತಿ ಅಂದರೆ ಅವರೊಬ್ಬರೇ. ವಿಜಯ್ ಕುಮಾರ್ ಅಂತ ಅವರು. ಅವ್ರ ಹೆಸರು ಮ್ಯಾನೇಜರ್ ವಿಜಯ್ ಕುಮಾರ್ ಅಂತ. ಬಟ್ ಅವರು ಇವಾಗಿಲ್ಲ. ಅವ್ರ ಪಾಪ ಒಳ್ಳೆ ಮನುಷ್ಯ, ಅದಕ್ಕೆ ದೇವ್ರು ಕರ್ಕೊಂಬಿಟ್ರು. ಆಮೇಲೆ ಇನ್ನೊಂದ್ಸತಿ ಏನಾಯ್ತು, ಫೋನ್ ಮಾಡಿದ್ರು. ನಾನು ಅವಾಗೆ ಫೋನ್ ಇದ್ದಾನೆ. ರಾಮವ್ರೆ ಅಂದರು ವಿಜಯ್ ಕುಮಾರ್. ನಮಸ್ಕಾರ ಸರ್ ಅಂದೆ. ಎಲ್ಲಿದ್ಯಪ್ಪ ಅಂದರು. ಅಂಗಡಿಯಲ್ಲಿ ಇದ್ದೀನಿ ಸರ್ ಅಂದೆ. ನಾಳೆ ಏನಾರು ಫ್ರೀ ಏನಪ್ಪ ಅಂದೆ. ಯಾಕೆ ಸರ್ ಅಂದೆ. ನಾಳೆ ಒಂದು ಕ್ಯಾರೆಕ್ಟರ್ ಇತ್ತು ಕಣಪ್ಪ, ಅದಕ್ಕೆ ಕ್ಯಾರೆಕ್ಟ್ರಿಗೆ ಮಾಡಿಸೋಣ ಅಂದ್ಬಿಟ್ಟು ಇಷ್ಟ ಆಯಿತು ಅಂದರು. ಹೌದಾ ಸರ್, ಬರ್ತೀನಿ ಸರ್. ಇವಾಗೆಲ್ಲ ಅಂಗಡಿನಲ್ಲಿ ಎಲ್ಲ ವರ್ಕರ್ಸ್ಗೆಲ್ಲ ಕೆಲಸ ಮಡಗ್ಬಿಟ್ಟು ಕಟ್ ಮಾಡಿ ಎಲ್ಲ ಮಡಗ್ಬಿಟ್ಟು ಹೇಳ್ಬಿಟ್ಟು ನಾಳೆ ಬಂದ್ಬಿಡ್ತೀನಿ ಸರ್. 7:30 8ಕ್ಕೆಲ್ಲ ಇರಬೇಕಪ್ಪ ಅಂದರು. ಆಯ್ತು ಸರ್ ಇರ್ತೀನಿ 7:30ಗೆಲ್ಲ ಅಂದ್ಬಿಟ್ಟು. ಸರಿ ಒಂದು ಒಳ್ಳೆ ಸೂಟ್ ಹಾಕೊಂಬ ಅಂದರು. ನಾನು ಒಳ್ಳೆ ಸೂಟ್ ಹಾಕೊಂಡು ಹೋದೆ. ಆವಾಗ ಉಮಾಶ್ರೀ ಮೇಡಮ್ ಕೂತಿದ್ರು. ನಮಸ್ಕಾರ ಮೇಡಮ್ ಅಂದೆ. ಓ ನಮಸ್ಕಾರನಪ್ಪ ಅಂದರು. ಮೇಡಮ್ ಚೆನ್ನಾಗಿದ್ದೀರಾ ಮೇಡಮ್? ಹೂನಪ್ಪ ಚೆನ್ನಾಗಿದೆ, ನಿನ್ನ ಸೂಟ್ ತುಂಬ ಚೆನ್ನಾಗೈತಪ್ಪ ಅಂದರು. ತುಂಬ ಥ್ಯಾಂಕ್ ಯು ಮೇಡಮ್ ಅಂದ್ಬಿಟ್ಟು ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕಾಗತ್ತಾ, ಅಷ್ಟು ದೂರ ಹೋಗಿ ಕೂತ್ಕೊಂಡೆ. ಡೈರೆಕ್ಟ್ರು ಬಂದರು. ಡೈರೆಕ್ಟ್ರು ಬಂದಟ್ಟಿಗೆ ವಿಜಯ್ ಕುಮಾರ್ ಏನು ಮಾಡಿದ್ರು, ನನ್ನ ಕರ್ಕೊಂಡೋಗಿ ಡೈರೆಕ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ನೋಡಿ ಸರ್, ನಾನು ಇವ್ರನ್ನ ಕರೆದಿರೋದು. ಮೇಲೆ ಕೇಳೋರು ನೋಡಿದ್ರು, ಈ ಸೂಟ್ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ, ಇವ್ರಿಗೊಂದು ಕ್ಯಾರೆಕ್ಟರ್ ಮಾಡಿಸೋಣ, ರೆಕಗ್ನೇಷನ್ ಆಗಬೇಕು ಥಿಯೇಟ್ರಲ್ಲಿ, ಆ ಕ್ಯಾರೆಕ್ಟರ್ ಮಾಡಿಸೋಣ ಅಂತ ನನಗೆ ಹೇಳಿದ್ರು. ಸರ್ ನಿಮ್ಮಿಷ್ಟ ಸರ್, ನಾವು ಯಾವ ಪಾತ್ರ ಕೊಟ್ಟರು ಮಾಡ್ತೀಯಾ ಅಂದರು. ಹ್ಞೂ ಸರ್, ಕಸ ಗುಡ್ಸೋದಿದ್ರು ಮಾಡ್ತೀನಿ ಸರ್ ಅಂದೆ. ಆವಾಗ ಅವ್ರೇನು ಮಾಡಿದ್ರು, ಈ ಶೂಟೆಲ್ಲ ತೆಗೆದುಬಿಟ್ಟು ಕಾಸ್ಟ್ಯೂಮರ್ ಬಾಯಿಲಿ ಅಂತ ಹೇಳ್ಬಿಟ್ಟು ಕಾಸ್ಟ್ಯೂಮ್ ಹೇಳಿದ್ದಲ್ಲ, ಆ ಕಾಸ್ಟ್ಯೂಮಿಗೆ ಹಾಕ್ಕೊಂಡು ಕರ್ಕೊಂಬ ಅಂತ ಹೇಳಿದ್ರು. ಆವಾಗ ಕಾಸ್ಟ್ಯೂಮ್ ಯಾವುದೋ ಗೋಣಿ ಚೀಲ ಕಟ್ ಮಾಡ್ಬಿಟ್ಟು ನಂಗೆ ತಗಲಾಕೊಂಡು ಕರ್ಕೊಂಬಂದ. ಗೋಣಿ ಚೀಲ ಐತಲ್ಲ ವಿ ಶೇಪ್ ತೆಗೆದುಬಿಟ್ಟು ಅದನ್ನ ಕಟ್ ಮಾಡಿ ಮುಂಡಾಟ ಇದ್ದು ಕಟ್ ಮಾಡಿ ಕರ್ಕೊಂಡು ಬಂದ. ಕರ್ಕೊಂಡು 3 ವರ್ಷ ನಗ್ತಾ ಇದ್ರು. ಯಾಕೆ ಹೇಳೋದು ಬಂದೆ ಅಲ್ಲ, ಬೆಳಿಗ್ಗೆ ಸೂಟ್ ಹಾಕೊಂಡು ಇಷ್ಟು ಚೆನ್ನಾಗಿದೆ, ಇವಾಗ ನೋಡಿದ್ರೆ ಗೋಣಿ ಚೀಲ ಹಾಕ್ಬಿಟ್ಟವಲ್ಲಪ್ಪ ಅಂದ್ರು. MS ಉಮೇಶ್ ಅಲ್ಲ, ಉಮಾಶ್ರೀ ಅವರು. ಆಮೇಲೆ ನಗ್ದುಬಿಟ್ರು. ನಗದಟ್ಟಿಗೆ ಮೇಡಮ್ ಚೆನ್ನಾಗಿಲ್ಲ ಅಂದರೆ ಇಲ್ಲೆಲ್ಲ ಕ್ಯಾರೆಕ್ಟರ್ ಅದು ಮಾಡಿ ಚೆನ್ನಾಗಿರುತ್ತೆ, ಯಾವ ಕ್ಯಾರೆಕ್ಟ್ರು ನಾವು ದೇವ್ರಿಗೆ ಇದು ಮಾಡಬೇಕು. ಸರಿ ಆಯ್ತು ಮೇಡಮ್, ನೀವು ಹೇಳ್ದಂಗೆ ಮಾಡ್ತೀನಿ ಅಂದ್ಬಿಟ್ಟು ಆಮೇಲೆ ಅದು ಕ್ಯಾರೆಕ್ಟರ್ ಬಂದ್ಬಿಟ್ಟು ದೇವಸ್ಥಾನದಲ್ಲಿ ಕಾಯ ಕ್ಯಾರೆಕ್ಟ್ರು. ಯಾರು? ಉಮಾಶ್ರೀ ಮೇಡಮು, ನಾನು ಇಬ್ರು. ಪಿಕ್ಚರ್ ಹೆಸರು ಬಂದ್ಬಿಟ್ಟು ಕಾಶಿನಾಥ್ ಹೀರೋ. ಕಾಶಿನಾಥ್ ಹೀರೋ. ಅದರಲ್ಲಿ ಏನೋ ಪಿಕ್ಚರ್ ಮರ್ದೋಗ್ಬಿಟ್ಟೆ. ಅದರಲ್ಲಿ ಬಂದು ಕಾಯಿ ಹೊಡೆಯುತ್ತಾ ಇರ್ತಾರೆ. ನಾನು ಫಸ್ಟ್ ಹೋಗಿ ಹಾಯ್ಕೊಳಕ್ ಹೋಗ್ತೀನಿ. ಆವಾಗ ಮೇಡಮ್ ಲವ್ ಟ್ರೈನಿಂಗ್ ಎಮ್ಮ ಬಂದು ನನ್ನ ಮೇಲೆ ಬೀಳ್ತಾರೆ. ಮೇಡಮ್ಮು ನನ್ನ ಮೇಲೆ ಬೀಳ್ತಾರೆ. ಆವಾಗ ಅಲ್ಲಿಂದ ಮೇಡಮ್ ನಾನು ಕಾಯಿ ಕಿತ್ಕೊಂಡು ಕಪಾಳಕ್ಕೆ ಹೊಡಿತಾರೆ. ಹೊಡೆದಾದ್ಮೇಲೆ ಮಾತಾಡ್ತೀವಿ. ಮತ್ತು ಅಲ್ಲೊಂದು ಡೈಲಾಗ್ ಕೊಡ್ತಾರೆ. ಆ ಡೈಲಾಗ್ ಮಾತಾಡಿದ್ಮೇಲೆ ಓಕೆ ಆಯಿತು ಅಂದ್ಬಿಟ್ಟು ಆ ಪಿಕ್ಚರ್ ಹೆಸರು ಹೇಳೋದು ಮರ್ತ್ಬಿಟ್ಟಿದ್ದೆ. ಪಿಕ್ಚರ್ ಹೆಸರು ಮೂರ್ಖ, ಕಾಶಿನಾಥ್ ಹೀರೋ. ಆ ಪಿಕ್ಚರಲ್ಲಿ ಆ ಪಾತ್ರ ಕೊಟ್ಟಿದ್ರು. ನನಗೆ ತುಂಬ ಖುಷಿ ಆಯ್ತು ಆ ಪಾತ್ರ. ನಾನು ರೋಡಲ್ಲೆಲ್ಲ ಮಾಡ್ಬೇಕಾಯ್ತು ಪಾತ್ರ. ಅದು ತುಂಬ ಚೆನ್ನಾಗಿತ್ತು. ಅದೆಲ್ಲ ಡೈರೆಕ್ಟರ್ ಸರ್ ಹೇಳಿದ್ರು, ರೋಡಲ್ಲೇ ಇಷ್ಟು ಚೆನ್ನಾಗಿ ಮಾಡಿದ್ಯಾ ನೀನು, ನಿಜವಲ್ಲೂ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟರೆ ಮಾಡ್ತೀಯಪ್ಪ ಅಂದರು. ಏನೋ ನಿಮ್ಮ ಆಶೀರ್ವಾದ ಸರ್ ಅಂದೆ ಅವ್ರಿಗೆ. ಆಮೇಲೆ ಕಾಶಿನಾಥ್ ಬಂದರು.
ಕಾಶಿನಾಥ್ ಬಂದು ನಗ್ತಾ ಇದ್ರು ನಾನು ನೋಡಿ. ಯಾಕೆ ಸರ್ ಅಂದೆ, ಏನಪ್ಪ ಗೋಡಿ ಚೀಲ ಹಾಕ್ಬಿಟ್ಟು ನಿಲ್ಸ್ಬಿಟ್ಟವ್ರ ಅಂತ ನಗ್ತಾ ಇದ್ರು. ಅಲ್ಲ ಸರ್ ಡೈರೆಕ್ಟರ್ ಸರ್ ಏಯ್ ಅಮ್ಮ ಅದಕ್ಕೆ ನಾವು ಮರ್ಯಾದೆ ಕೊಡ್ಬೇಕಪ್ಪ ಅಂತೇಳಿ ಕಾಶಿನಾಥ್ ಹೇಳಿದ್ರು. ರೆಸ್ಪೆಕ್ಟ್ ಕೊಡಬೇಕು, ಪಾತ್ರ ಅಲ್ವಾ ಅದು, ಕಲೆ, ಅದಕ್ಕೆ ರೆಸ್ಪೆಕ್ಟ್ ಕೊಟ್ರೆ ನೀನು ಬೆಳೆಯೋಕ್ಕಾಗೋದು. ಹೌದಾ ಸರ್ ಅಂದ್ಬಿಟ್ಟು ಅವತ್ತು ಸೆಕೆಂಡ್ ತೊಗೊಂಡೆ. ಖುಷಿ ಆಯಿತು ಅವ್ರಿಗೂ ನೋಡಿ. ಓಕೆ ಸರ್ ಅಂತ ಸಾಯಂಕಾಲ ನನಗೆ 5 ಗಂಟೆಗೆ ಪ್ಯಾಕಪ್ ಅಂತ ಹೇಳಿದ್ರು. ಆವಾಗ ನಮ್ಮ ವಿಜಯ್ ಕುಮಾರು 1000 ರೂಪೀಸ್ ಕೊಟ್ಟರು ಆ ಟೈಮಲ್ಲಿ. 1000 ರೂಪಾಯಿ ಅಂದರೆ ನನಗೆ ತುಂಬ ಹೆಮ್ಮೆ ಪಡ್ತೀನಿ. ಆವಾಗ 1000 ರೂಪಾಯಿ ಕೊಟ್ಟರು ಅವರು. ಅಲ್ಲಿ ಯಾಕೆ ಸರ್ ಅಂದೆ, ಇಟ್ಕೊರಮ್ಮ ಇರಲಿ ಸರ್, ಜಾಸ್ತಿ ಕೊಟ್ಟಿದ್ದೀರಾ ಸರ್, ಇಟ್ಕೋ ಅಂತೇಳಿ 1000 ರೂಪಾಯಿ ಕವರ್ಗೆ ಹಾಕ್ಬಿಟ್ಟು, ಏಕಾಏಕ ವ್ಯಕ್ತಿ ಅಂದರೆ ವಿಜಯ್ ಕುಮಾರ್ ಒಬ್ಬರೇ. ಇವತ್ತು ಅವ್ರು ಇಲ್ಲ, ಅಂಥವ್ರು ಇರೋದಿಲ್ಲ ಬಿಡಿ, ದೇವ್ರ ಜಲ್ದಿ ಕರ್ಕೊಂಡ್ಬಿಡ್ತಾರೆ. ಪಾಪ ಯಪ್ಪ ಹೋಗ್ಬಿಟ್ರು. ಅವ್ರು ಇದ್ದೀರಿ, ಇನ್ನೂ ನಮ್ಗೆ ಒಳ್ಳೊಳ್ಳೆ ಪಾತ್ರ ಮಾಡಿಸ್ತಾ ಇದ್ರು ನಮಗೆ. ಅವ್ರಿಲ್ಲ, ಹೋಯ್ತು. ಇಷ್ಟೇ ಮೂರ್ಖ ಪಿಕ್ಚರ್ ಹೆಸರು. ಅದಾದ್ಮೇಲೆ ಮತ್ತೆ ಯಾವ್ದು ಮಾಡಿದ್ರಿ? ಅದಾದ್ಮೇಲೆ ಮತ್ತೆ ಒಂದು ಕಾಶಿನಾಥದ್ದು ಒಂದು ಮಾಡ್ದ, ಒಂದು ಕಾಶಿನಾಥ್. ಆಮೇಲೆ ಇವನು ಡೈರೆಕ್ಟರ್ ಅವರು ಹರ್ಷ ಕಾಶಿನಾಥ್ ಹರ್ಷ ಬಂದ್ಬಿಟ್ಟು ಡಾಕ್ಟ್ರು. ವಿಲೇಜ್ ಫಾರ್ ಕಾಶಿ ಫಾರ್ ವಿಲೇಜ್ ಪಿಕ್ಚರ್ ಹೆಸರು. ಏನು ಪಿಕ್ಚರ್ ಹೆಸರು? ಕಾಶಿ ಫ್ರಮ್ ವಿಲೇಜ್ ಅಂತ ಆ ಪಿಕ್ಚರಲ್ಲಿ ನಮ್ಮ ಹರ್ಷ ಬಂದ್ಬಿಟ್ಟು ಸುದೀಪ್ಗೆ ತಮ್ಮ ಡಾಕ್ಟ್ರು. ಅದರಲ್ಲಿ ಜಾಸ್ತಿ ಕ್ಯಾರೆಕ್ಟರ್ ನಮ್ಗೆ ಕೊಟ್ಟಿದ್ರು. ಡೈರೆಕ್ಟರ್ ಆಗಿರಲ್ಲ ಅವ್ರು, ಇವಾಗ ಡೈರೆಕ್ಟರ್, ಅವಾಗ ಡೈರೆಕ್ಟರ್ ಡ್ಯಾನ್ಸ್ ಆಗಿದ್ರು, ಮಾಡ್ಕೊಂಡಿದ್ರು. ಅದ್ರಲ್ಲಿ ಕ್ಯಾರೆಕ್ಟರ್ ಮಾಡಿದ್ರು ಅವರು. ಡಾಕ್ಟರ್ ನಮ್ಮ ಸುದೀಪ್ ತಮ್ಮಂಜಿ. ಡೈರೆಕ್ಟರ್ ಬಂದ್ಬಿಟ್ಟು ಸಾಯಿ ಪ್ರಕಾಶ್ ಅಂದ್ಬಿಟ್ಟು ಡೈರೆಕ್ಟರ್. ಅವ್ರು ತುಂಬಾ ಒಳ್ಳೆ ಡೈರೆಕ್ಟರ್ ಅವರು. ಒಬ್ರಿಗೆ ಯಾರು ಜೋರಾಗಿ ಮಾತಾಡಲ್ಲ, ಏನಿಲ್ಲ ಅಂತ ತುಂಬಾ ಒಳ್ಳೆ ಡೈರೆಕ್ಟರ್. ನಮ್ಗೆಲ್ಲ ಚೆನ್ನಾಗಿ ಗೈಡ್ಸ್ ಮಾಡ್ತಾ ಇದ್ರು. ಡೈಲಾಗ್ ಎಲ್ಲ ತುಂಬಾ ಚೆನ್ನಾಗಿ ಗೈಡ್ಸ್ ಮಾಡ್ತಾ ಇದ್ರು. ಅವ್ರಿಗೆಲ್ಲ ಅಸಿಸ್ಟೆಂಟ್ಗಳಿಗೆಲ್ಲ ಹೇಳ್ಕೊಡ್ತಾ ಇದ್ರು, ಹೀಗೆ ಹೇಳ್ಕೊಡಿ ಅವ್ರಿಗೆ ಅಂತ. ನಮ್ಗೆ ಸಾರು ಸಾಯಿ ಪ್ರಕಾಶ್ ಸರ್ ನಮ್ಗೆ ಹೇಳ್ಕೊಡೋರು, ತುಂಬಾ ಚೆನ್ನಾಗಿ ಹೇಳ್ಕೊಟ್ಟವ್ರೆ. ಅದ್ರಲ್ಲೂ ನಾವು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ವು. ನಾವು ನಮ್ಮ ಎಸ್ಕಟ್ ಸಾರು ನಾವೆಲ್ಲ ಒಂದು ಗ್ರೂಪ್ ಇತ್ತು, ಅಲ್ಲೆಲ್ಲ ಕೆಲಸ ಮಾಡ್ಕೊಂಡು ಅಲ್ಲೂ ಅವ್ರು ಓಕೆ ಅಂತೇಳಿ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಖುಷಿ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಯಾವ್ದು? ಅದಾದ್ಮೇಲೆ ಹಿಂಗೆ ಸಣ್ಣ ಪುಟ್ಟ ಮಾಡ್ಕೊಂಡು ಬರ್ತಾನೆ ಇದ್ದೆ. ಆಮೇಲೆ ಕಂಪ್ನಿಯಲ್ಲಿ ಬಿಟ್ಬಿಟ್ಟು ಹಿಂಗೆ ಅಂಗಡಿ ಕೆಲಸ ಜಾಸ್ತಿ ಆಗೋಯ್ತು. ಅಂಗಡಿ ಸೆಟ್ಲ್ ಆಗಿದೆ. ಅಂಗಡಿ ಕೆಲಸ ಮಾಡ್ಕೊಂಡು ನೋಡ್ಬೇಕಲ್ಲ, ಅಲ್ಲಿ ನಮ್ಮ ಪಿಕ್ಚರ್ ಕಡೆ ನಮ್ಗೇನು ಸಂಭಾವನೆ ಏನು ಅಷ್ಟೇನು ಇರಲಿಲ್ಲ. ಸುಮ್ಮನೆ ಒಂದು ಹಾವಿಗೆ ಹೋಗಿ ನಾವು ಕೆಲಸ ಮಾಡ್ಕೊಂಡು ಬಂದು, ಬಟ್ ಸಂಭಾವನೆ ಏನು ನಾವೇನು ಅದರಲ್ಲಿ ಏನು ಪಡೀಲಿಲ್ಲ. ಆಮೇಲೆ ಹಿಂಗೆ ಹೋಯ್ತಾ ಏನಾಯ್ತು, ಹಿಂಗೆ ಇವರು ನಮ್ಮ ಏಜೆಂಟ್ಗಳು ಆರ್ಟಿಸ್ಟ್ ಕಳಿಸ್ತಾರಲ್ಲ, ಆ ಥರ ಒನ್ ಡೇ ಕೋಆರ್ಡಿನೇಟರ್ ನನ್ನ ಕಳ್ಸಕ್ಕೆ, ಒನ್ ಡೇ ಆರ್ಟಿಸ್ಟ್ ಆಗಿ ನನ್ನ ಕಳ್ಸಕ್ಕೆ ಶುರು ಮಾಡ್ಕೊಂಡ್ರು. ಬರಪ್ಪ ನಾವು ನೋಡ್ಕೋತೀವಿ ಅಂತ. ನಾನು ಒಂದೇ ದಿವಸ ಬರ್ತಾ ಇದ್ದಿದ್ದು, ಭಾನುವಾರ ಒಂದು ದಿವಸ ಬರ್ತಾ ಇದ್ದೆ. ಕ್ಯಾಶ್ ಯಶ್ವತ್ ಹೇಳ್ಬಿಟ್ರಲ್ಲ, ಬರಬಾರ್ದಪ್ಪ ಇದರಲ್ಲಿ ಹೆಂಡತಿ ಮಗ, ಯಾಕಂದ್ರೆ ಮಕ್ಕಳೆಲ್ಲ ಇಂಗ್ಲೀಷ್ ಮೀಡಿಯಂ ಓದ್ತಾ ಇದ್ರು. ಅದಕ್ಕೆ ಫೀಸ್ ಕಟ್ಟಬೇಕು, ಮನೆ ನೋಡಬೇಕು, ಅಂಗಡಿ ನೋಡಬೇಕು, ಎಲ್ಲ ನೋಡ್ಬೇಕು, ಗಾಡಿ ಪೆಟ್ರೋಲ್ ಎಲ್ಲ ನಾವು ಅದರಲ್ಲೇ ಮಾಡ್ಬೇಕಾಗಿತ್ತು. ಅದರಿಂದ ನಮ್ಗೇನು ಇದರಿಂದ ಏನು ನಮ್ಮ ಪಿಕ್ಚರಿಂದ ಏನು ಸಂಪಾದನೆ ಆಗಲಿಲ್ಲ. ಏನೋ ದೇವರು ಆ ತಾಯಿ ಸರಸ್ವತಿ ನಮಗೇನು ಅದರಲ್ಲಿ ಒಲಿಲಿಲ್ಲ ಅಂದ್ಬಿಟ್ಟು ತಿಳ್ಕೊಬೇಕಷ್ಟೇ. ಪಾತ್ರ ಸಣ್ಣ ಪಾತ್ರ ಸಿಕ್ತು, ಅದರಲ್ಲೇ ಮಾಡ್ಕೊಂಡು ಅದರಲ್ಲೇ ತೃಪ್ತಿ ಪಟ್ಟಿದ್ದೀವಿ ಹೊತ್ತು ಇದುವರೆಗೂ ಅದರಲ್ಲೇ ತೃಪ್ತಿ ಪಡ್ತಾ ಇದ್ದೀವಿ. ನನ್ನ ಟೈಲರಿಂಗ್ನಲ್ಲಿ ನಮ್ಮ ಮಕ್ಕಳಿಗೆಲ್ಲ ಆಸ್ತಿ ಅಂತ ಎಲ್ಲ ಮಾಡಿಕೊಟ್ಟೆ. ದೊಡ್ಡ ಮಗನಿಗೆ, ಅವನಿಗೆ, ಚಿಕ್ಕ ಮಗನಿಗೆ, ಮಗಳಿಗೆ, ಇನ್ನೊಬ್ಬ ಮಗಳಿಗೆ. ಇವಾಗ ಇರೋದು ಮನೆ ನಮ್ಮ ಮಿಸಸ್ ಹೆಸರು ಮೇಲೆ ಬರೆದ್ಬಿಟ್ಟು ನಾನು ಇವಾಗ ಫಿಲಿಮ್ ಇಂಡಸ್ಟ್ರಿಗೆ ಬಂದಿದ್ದೀನಿ. ಇವಾಗ ಸಣ್ಣ ಪಾತ್ರಗಳು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಇವಾಗ ಈ ತರ ನಡೀತಾ ಇದೆ. ಇವಾಗ ಒಟ್ಟು ನೀವೆಷ್ಟು ಫಿಲಿಮ್ಗಳು ಮಾಡಿರ್ಬೋದು ಇಲ್ಲಿ? ನಾನು ಹೆಚ್ಚು ಕಮ್ಮಿ ಲೆಕ್ಕ ಹಾಕೊಳ್ಳಿ 25 ವರ್ಷ ಮೇಲಾಗೈತೆ. 25 ವರ್ಷದಿಂದ ನೀವು ಮಾಡ್ತಾ ಇದ್ದೀನಿ. ಅದು ಸೆಂಟ್ರಲ್ ಅದೇ ಬಿಟ್ಟೆ ಅಂದ್ರೆ ವ್ಯವಹಾರಗಳು ಸರಿ ಇಲ್ಲ, ಏನ್ ಮಾಡಕ್ ಆಗ್ಲಿಲ್ಲ. ಬಿಟ್ಟೆ ನಾನು ಅಂಗಡಿಲಿ ವ್ಯವಹಾರ ಮಾಡ್ಕೊಂಡಿದ್ದೆ. ಅದ್ರಲ್ಲೂ ಇದ್ದೆ ಬ್ಯಾಕ್ ಗ್ರೌಂಡ್ ಆಗಿ. ಭಾನುವಾರ ತರ ಒಂದೊಂದು ಡೇ ಬಂದು ಮುಚ್ಕೊಂಡ್ಬಂದು ಮಾಡ್ಕೊಂಡು ಹೋಗ್ತಾ ಇದ್ದೆ. ಮಾಡಿದ್ದೀನಿ ಹೆಚ್ಚು ಕಮ್ಮಿ ಒಂದು ನನ್ನ ಕಂಡಂಗೆ ಪಿಕ್ಚರ್ಗಳು ಒಂದು 200-250 ಮಾಡಿದ್ದೀನಿ. 200 ಆಗಿದೆ. ಆಮೇಲೆ ಸೀರಿಯಲ್ ಮಾಡಿದ್ದೀನಿ. ಎಷ್ಟು ಸೀರಿಯಲ್ಗಳು ಎಷ್ಟು ಮಾಡಿದ್ರಿ? ಸೀರಿಯಲ್ ತುಂಬಾ ಮಾಡಿದ್ದೀನಿ ಸರ್, ಅದೊಂದು ಜಾಸ್ತಿ ಮಾಡಿದ್ದೀನಿ. ಅದು ಒಂದು ಹೆಚ್ಚು ಕಮ್ಮಿ ಸೀರಿಯಲ್ ಬಂದಾಗಿದೆ. DD1 ಬಂದಾಗಿಂದ ಮಾಡ್ತಾನೆ ಇದ್ದೀವಿ. ಭಾಗ್ಯಚಕ್ರ DD1 ಅಲ್ಲಿ ಬಂದಿದ್ದು. ಆ ಟೈಮಲ್ಲಿ ಸ್ಟಾರ್ಟ್ ಆಗಿದ್ದು. ಅವಾಗ ಭಾನುವಾರ ಮಾಡ್ಕೊಂಡು ಬರ್ತಾನೆ ಇದೆ ನಾನು. ಆಮೇಲೆ ರಾಮದಾಸ್ ನಾಯ್ಡು
ಅವ್ರು ನಮ್ಮನ್ನ ನೋಡಿದ್ರೆ ಕರೆಯೋರು. ಹ್ಮ್ ರಾಮದಾಸ್ ನಾಯ್ಡು ಅವರು ನಮ್ಮನ್ನ ನೋಡಿ ರಾಮಣ್ಣವ್ರಿಗೆ ಹೇಳ್ರಿ ಹ್ಮ್ ಬರ್ಲಿ ಅನ್ನೋರು. ಹ್ಮ್ ಮೇಕೆದಾಟಿಗೆಲ್ಲ ಕರ್ಕೊಂಡು ಹೋಗೋರು ನಮ್ಮನ್ನ. ಹ್ಮ್ 2-3 ದಿನ ಕರ್ಕೊಂಡು ಹೋಗೋರು. ಹ್ಮ್ ಅಂಗಡಿನಲ್ಲಿ ವ್ಯವಸ್ಥೆ ಮಾಡ್ಬಿಟ್ಟು ನಾನು ಅಲ್ಲಿ ಹೋಗ್ತಾ ಇದ್ದೆ. ಹ್ಮ್ ಹೋಗಿ ಅದನ್ನು ಮಾಡ್ಕೊಂಡ್ ಬರ್ತಾ ಇದ್ದೆ ರಾಮದಾಸ್ ನಾಯ್ಡು. ಹ್ಮ್. ಇವಾಗ ಈ ತರ ನಡೀತಾ ಇದೆ. ಹೌದು. ಆ, ಇಷ್ಟೊತ್ತು ನಮ್ಮ ಚಾನೆಲ್ ಜೊತೆಗೆ ನಿಮ್ಮ ಜೀವನದ ಜೀವನವನ್ನು ಹಂಚ್ಕೊಂಡಿದ್ದೀರಾ. ಹ್ಮ್ ಈಗ ನಿಮ್ಗೆ ನಮ್ಮ ಚಾನಲ್ ಇಂದ ಮುಂದೆ ನಿಮ್ಗೆ ಆ ದೇವರ ಆಶೀರ್ವಾದ ಸಿಕ್ಕು ಇನ್ನು ಒಳ್ಳೊಳ್ಳೆ ಪಾತ್ರಗಳು ಸಿಕ್ಕು ಹ್ಮ್ ಅಷ್ಟೈಶ್ವರ್ಯ ಸಿಗ್ಲಿ ಅಂತ ಹ್ಮ್ ನಾವು ಆಶಿಸ್ತೀವಿ. ನಮಸ್ಕಾರ. ಓಕೆ, ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಕಾಮೆಂಟ್ ಮಾಡಿ. ಹ್ಮ್.